ಓಕೆ. ಸೊ ಹಾಗಾದ್ರೆ ಇವತ್ತು ನಾವು ಸ್ಟಡಿ ಗ್ರೂಪ್ ಎಲ್ಲಿಂದ ಮಾಡಬೇಕು ಅಂತಂದ್ರೆ ಪೇಜ್ ನಂಬರ್ 71 PDF ಪೇಜು, ಬುಕ್ ನಂಬರ್ ಬಂದಿದೆ 21. ಅದರಲ್ಲಿ ಸುಷುಪ್ತಿಯ ಪರಾಮರ್ಶದ ಬಗ್ಗೆ ಶಂಕ್ಯಾ ಸಮಾಧಾನಗಳು. ಮೊದಲನೇ ಪ್ಯಾರ ನೆನ್ನೆ ಮುಗಿಸಿದ್ವಿ, ಅದು ಆ ಹಿಂದಿಂದೆಲ್ಲ. ಇವತ್ತು ನಾವು 2ನೇ ಪ್ಯಾರದಿಂದ ಶುರು ಮಾಡಬೇಕು. ಸೊ ಅಲ್ಲಿಗೆ ಮೊದಲನೇ ಪ್ಯಾರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ನಿದ್ದೆಯ ವಿಚಾರಕ್ಕೆ ಶಂಕಾ ಸಮಾಧಾನಗಳು. ನಿದ್ದೆ ವಿಚಾರಕ್ಕೆ ಯಾರಿವರು? ವ್ಯಾಖ್ಯಾನ ಪ್ರಸ್ಥಾನದವರು, ವ್ಯಾಖ್ಯಾನಕಾರರು ಅಂತಾರೆ. ಯಾರಿವರು ವ್ಯಾಖ್ಯಾನಕಾರರು? ಪಂಚಪಾದಿಕ ಭಾಮತಿಕಾರರು. ಸೊ ಇವರಿಗೆ ಪಂಚಪಾದಿಕ ಅಂತ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ನಾನು ಸೂತ್ರ ಭಾಷೆಗೆ ಭಾಷೆ ಬರೆದ್ಬಿಡ್ತೀನಿ ಅಂತ ಹೇಳಿ ಮೀಸೆ ತಿರುಗಿಸಿ ಕೊನೆಗೆ 5ಕ್ಕೆ ಮಾತ್ರ ಭಾಷೆ ಬರೆದಿದ್ದಾರೆ. ಅಂದ್ರೆ 5 ಮಂತ್ರಗಳಿಗೆ ಮಾತ್ರನೇ ಭಾಷೆ ಬರೆದಿದ್ದು. ಅದಕ್ಕೋಸ್ಕರ ಇರ್ಬೋದು ಇವ್ರು ಪಂಚಪಾದಿಕೆ ಅಂತ ಕರೆದಿರ್ಬೇಕು. 2ನೇದು ಭಾಮತಿಕಾರ ಅಂತ. ಸೊ ಇವರು ಬರೆದಿರೋ ಗೈಡ್ ಬುಕ್ಸ್ಗೆ ವಿವರಣ ಬೇರೆ ಬರೆದಿದ್ದಾರೆ, ಬೇರೆ ಬೇರೆಯವರು. ಅದು ನಮ್ಗೆ ಇವಾಗ ಬೇಡ. ಪ್ರಕಾಶ್ನವರು ಯಾರ್ಯಾರು ಬರೀತಿದ್ದಾರೆ, ಅದು ಬಿಟ್ಬೇಡ. ಇವರು ಹೇಳೋದೇನು ಅಂತಂದ್ರೆ, ನೆನ್ನೆ ಹೇಳಿದ ಸಾರಾಂಶ, ಇಲ್ಲಿ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಆತ್ಮನ ಅನುಭವ ಆಗುತ್ತಂತೆ. ಹೌದಾ? ಗಾಢ ನಿದ್ರೆಯಲ್ಲಿದ್ದಾಗ ನಾನು ಆತ್ಮನಾಗಿದ್ದೇನೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತಾ ಕಲ್ಪನಾ? ಇಲ್ಲ ಸರ್. ಗುಡ್. ಗೊತ್ತಾಗೋದಿಲ್ಲ. ಹಾಗಾದ್ರೆ ಎಲ್ಲಿ ನೋಡ್ಕೊಂತೀವಿ ನಾವು? ಎಚ್ಚರಕ್ಕೆ ಬಂದ ಮೇಲೆ ಅಲ್ಲಿ ಶರೀರಾದಿಗಳಿರ್ಲಿಲ್ಲ, 19 ಮುಖಗಳು ಯಾವುದೇ ಇರಲಿಲ್ಲ, ಅರ್ಧ ಡಜನ್ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇರಲಿಲ್ಲ ಅಂತ ನಮ್ಗೆ ಎಚ್ಚರಕ್ಕೆ ಬಂದ್ಮೇಲೆ ಗೊತ್ತಾಗೋದು. ಇವರೇನು ಹೇಳ್ತಾರೆ? ಗಾಢ ನಿದ್ರೆಯಲ್ಲಿದ್ದಾಗಲೇ ಅದರ ಅನುಭವ ಆಗ್ಬಿಡುತ್ತೆ ಅಂತ ಅವ್ರು ಹೇಳೋದು. ಇದು ನಮ್ಮ ಅನುಭವದಲ್ಲೇ ಇದೆ. ಗಾಢ ನಿದ್ರೆ ಅನುಭವ ಆಗ್ಬಿಟ್ರೆ ಮತ್ತೆ ಸಾಧನೆ ಯಾಕೆ ಮಾಡ್ಬೇಕು? ಮುಕ್ತರಾಗ್ಬಿಟ್ರಿ, ಆತ್ಮನ ಅನುಭವ ನಿಮ್ಗೆ ಗಾಢ ನಿದ್ರೆಯಲ್ಲೇ ಆಗ್ಬಿಟ್ರೆ ಮತ್ತೆ ಸಾಧನೆ ಯಾಕೆ ಮಾಡ್ಬೇಕು? ನೋಡ್ರಿ, ಅಲ್ಲೇ ಕಿತ್ಕೊಂಡೋಯ್ತು. ಅಂದ್ರೆ ಇವ್ರದ್ದು ಹೊಂದೋದಿಲ್ಲ ಶಾಸ್ತ್ರಕ್ಕೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಾ ಇದೆ. ಮತ್ತೆ ಇವ್ರು ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಆ ಸುಷುಪ್ತಿಯಲ್ಲಿದ್ದ ಸಾಕ್ಷಿ, ಸುಖ ಮತ್ತೆ ಅಜ್ಞಾನ ಇವುಗಳ ಸ್ಮರಣೆ ಆಗುತ್ತಂತೆ. ಎಲ್ಲಿ? ಎಚ್ಚರದಲ್ಲಿ. ಸಾಕ್ಷಿ ಸೆರೆ, ಸಾಕ್ಷಿ ಕೂಡ ಎಚ್ಚರದಲ್ಲಿ ಆಗುತ್ತೆ ಅಂತಾರೆ. ಸುಖ, ಈ ಸುಖ ಅನ್ನೋದು ಗಾಢ ನಿದ್ರೆಯಲ್ಲಿ ಇದೆಯಾ? ಆನಂದ ಮಾತ್ರ ಇರುತ್ತೆ, ಅಲ್ಲಿ ಗೊತ್ತಾಗೋದಿಲ್ಲ ನಮ್ಗೆ. ಎದ್ದ ಮೇಲೆ ಗಾಢ ನಿದ್ರೆ ಅನುಭವವನ್ನು ತಗೊಂಬಂದು ಚಿಂತನೆ ಮಾಡ್ತೀವಿ. ಇವ್ರು ಹೇಳೋದು ಎಚ್ಚರದಲ್ಲಿ ನಮ್ಗೆ ಎಚ್ಚರದಲ್ಲೇ ಈ ಅನುಭವಗಳು ಆಗುತ್ತೆ, ಗಾಢ ನಿದ್ರೆಯಲ್ಲೂ ನಾವು ಆತ್ಮನ್ ಗುರುತಿಸ್ಬಿಡ್ತೀವಿ ಅಂತಾರೆ. ಈ ತರ ಕೆಲವೆಲ್ಲ ತಪ್ಪುಗಳು ಇದೆ. ಆದ್ದರಿಂದ ಸುಷುಪ್ತಿಯಲ್ಲಿರುವುದು ಆ ಸಾಕ್ಷ್ಯ ಅನುಭವ ಒಂದೇ ಅಂತ ಹಿಂಗೆಲ್ಲ ಹೇಳಿ ತಪ್ಪು ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ನಮ್ಗಾಗಿತ್ತು. ಸೊ ನೆಕ್ಸ್ಟ್ ನಾವು ಪ್ಯಾರದಲ್ಲೂ ಹೋಗೋಣ. ಇದು ಸ್ವಲ್ಪ ಇನ್ನೇನು ಮುಗಿದೋಯ್ತಿದ್ದು, ಇದೇ ನಮ್ಮ ಅಷ್ಟು ತಲೆಗೆ ಹಚ್ಕೋಬೇಕಾಗಿಲ್ಲ. ಎಷ್ಟು ನಮ್ಮ ಮನಸ್ಸಿಗೆ ಉಳ್ಕೊಳ್ಳುತ್ತೋ ಅಷ್ಟು ಉಳ್ಕೊಳ್ಳಿ, ಎಷ್ಟು ಹೋಯ್ತೋ ಏನು ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಮುಖ್ಯವಾದ 1-2-3 ಪಾಯಿಂಟ್ಗಳಿಗೆ ನಾವು ಇಟ್ಕೊಂಡ್ರೆ ಸಾಕು. ಹಾಗೆ ಈಗ 2ನೇ ಪ್ಯಾರದಲ್ಲಿ ಸ್ಟಡಿ ಗ್ರೂಪ್ ಶುರುವಾಗುತ್ತೆ. ಹೀಗೆಂಬ ಶಂಕೆಯನ್ನು ಅವರು ತೆಗೆದು ಈ ವಾದಿಗಳು ಹೇಳಿರೋ ಸಮಾಧಾನ, ಶಂಕೆ ಅವರೇ ತೆಗಿತಾರೆ. ಏನಂತ? ಎಚ್ಚರದಲ್ಲಿ ಸಾಕ್ಷಿ, ಸುಖ, ಅಜ್ಞಾನ ಇವುಗಳ ಸ್ಮರಣೆ ಅಂತಾರೆ. ಆ ಸ್ಮರಣೆನ ಇವರು ನಿಜವಾಗಿ ಇಟ್ಕೊಂಡ್ಬಿಡ್ತಾರೆ. ಸೊ ಆ ಸ್ಮರಣೆನ ಹೇಗೆ ಇಟ್ಕೊಂತಾರೆ ಇವರು? ಸುಮ್ಮನೆ ಯಾರಾದರೂ ಒಬ್ರು ಆನ್ಸರ್ ಮಾಡಂಗಿದ್ರೆ ಮಾಡಲಿ. ಇವರು ಹೇಳೋ ಸ್ಮರಣೆ ನಿಜವಾಗ್ಲೂ ಇಟ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಸ್ಮರಣೆ ಅಂತಂದ್ರೆ ಕನಸಿನಲ್ಲಾಗ್ಲಿ ನಿದ್ದೆದಾಗ್ಲಿ ಸ್ಮರಣೆ ಅಂತ ಕರಿತೀವಿ, ಬಟ್ ಆ ಸ್ಮರಣೆ ಅಲ್ಲ ಅಂತ ನಾವು ನೆನ್ನೆ ಕ್ಲೀನಾಗಿ ಬಿಡಿಸ್ಕೊಂಡ್ವಿ. ಇದು ನಮ್ಗೆ ಅರ್ಥ ಆಗಿದೆ.
ಇನ್ನು ಮುಂದಕ್ಕೆ ಹೋಗೋಣ. ಅಲ್ಲಿ ಇವರೇನ್ ಮಾಡಿದ್ರು, ಇವರೇ ಗಬ್ಬು ಅದಕ್ಕೆ ಸಗಣಿ ಹಚ್ಚಿ ಅದನ್ನ ತಪ್ಪು ಹೇಳ್ಬಿಟ್ಟು ಅದಕ್ಕೊಂದು ಸಮಾಧಾನ ಕೂಡ ಇವರೇ ಹೇಳ್ಬಿಡ್ತಾರೆ. ಅದು ಏನು ಅನ್ನೋದು ನೋಡೋಣ. ಸೊ ಸುಷುಪ್ತಿಯಲ್ಲಾಗುವ ಅನುಭವವು ಆ ಅವಸ್ಥೆಯಲ್ಲಿದ್ದ ಅಜ್ಞಾನದ್ದು ಅಂತ ನೋಡ್ರಿ. ಸುಷುಪ್ತಿಯಲ್ಲಿ ಆತ್ಮನ ಅನುಭವ ಆಗುತ್ತೆ ಅಂತಂದ್ರು, ಆ ಅನುಭವ ಅಜ್ಞಾನದ್ದು ಅಂತಂದ್ರು. ಇದು ನಮ್ಗೆ ಅರ್ಥನೇ ಆಗೋದಿಲ್ಲ, ಅವ್ರು ಮಾತಾಡೋದೇ ಅರ್ಥ ಆಗೋದಿಲ್ಲ. ಅದಕ್ಕೆ ಸ್ವಾಮಿಗಳು ಆ ಬ್ರಾಕೆಟ್ನಲ್ಲಿ ಬರೀತಾರೆ. ಅದೇನಪ್ಪ ಅಂತಂದ್ರೆ, ನಾನು ಇದು ಓದ್ತೀನಿ, ಈಗ ನೀವು ಅದನ್ನ ಕಾಮೆಂಟ್ ಮಾಡಬೇಕು. ಇದು ಜ್ಞಾನದ ಅಭಾವವಲ್ಲ, ಭಾವರೂಪವಾದ ಒಂದು ಅನಿರ್ವಚನೀಯ ಅವಿದ್ಯೆ ಅನ್ನೋದು ಈ ವಾದಿಗಳ ಮತ. ಇಲ್ಲಿ ಸುಮ್ಮನೆ ಒಂದೊಂದೇ ನಾವು ನೋಡ್ತಾ ಹೋಗೋಣ, ಏನು ಯೋಚನೆ ಮಾಡಬೇಡಿ. ಇದು ಮನಸ್ಸಿಗೆ ಹತ್ತದೇ ಇದ್ರೂ ಪರವಾಗಿಲ್ಲ, ಬಿಟ್ಬಿಡ್ರಿ. ನಮ್ಗೆ ಎಷ್ಟಾದ್ರೆ ಅಷ್ಟು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಜ್ಞಾನದ ಅಭಾವವಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಜ್ಞಾನದ ಅಭಾವವಲ್ಲ? ಹಾಗಂದ್ರೆ ಏನು? ಜ್ಞಾನ ಇಲ್ಲ ಅನ್ನೋಂಗಿಲ್ಲ ಅಂತ. ಅಭಾವ ಅಂದ್ರೆ ಇಲ್ಲದೆ ಇರೋದು ಅಂತ. ಅಭಾವ ಇಲ್ಲ ಅಂದ್ರೆ ಜ್ಞಾನ ಇದೆ ಅಂತ ಅರ್ಥ ಆಗುತ್ತೆ. ಜ್ಞಾನದ ಅಭಾವ ಇಲ್ಲ ಅಂದ್ರೆ ಅಲ್ಲಿ ಜ್ಞಾನ ಇದೆ ಅಂತ. ಅದೊಂದು, ಅದು ಬಿಡ್ರಿ. ನೆಕ್ಸ್ಟ್ ಭಾವರೂಪವಾದ ಈ ಅವಿದ್ಯೆ ಇದೆಯಲ್ಲ, ಇವರು ಅದು ಭಾವರೂಪವಾಗಿರೋದಂತೆ. ಭಾವ ಅಂತಂದ್ರೆ ಏನರ್ಥ? ಭಾವ ಮನಸ್ಸಿನ ಕ್ರಿಯೆನೆ. ಭಾವ ಅಂದ್ರೆ ಮನಸ್ಸೇ ಬರ್ಬೇಕಲ್ಲಿ. ನಿದ್ದೆಲ್ಲಿ ಇದ್ದಾಗ ಮನಸ್ಸಲ್ಲಿರತ್ತೆ. ಎಷ್ಟೊಂದು ಕಂಟ್ರಾಡಿಕ್ಟರಿ ಅವರಲ್ಲೇ. ನೋಡ್ರಿ ಭಾವ ಅಂದ್ರೆ ಎಷ್ಟು ಇದೆ, ಅವರೆಲ್ಲ ಕಂಟ್ರಾಡಿಕ್ಟರಿ. ಎಷ್ಟು ಕಾಂಟ್ರಾಡಿಕ್ಟರಿ ಇದೆ ಇಲ್ಲಿ. ಭಾವ ಅಂತಂದ್ರೆ ಭಾವಮೈದ ನಮ್ಮ ಹೆಂಡತಿಯವರ ಅಣ್ಣ ಭಾವ, ಆ ಭಾವ ಅಲ್ಲ ಇಲ್ಲಿ. ಭಾವ ಅಭಾವ. ಭಾವ ಅಂತಂದ್ರೆ ಏನಂತ ತಗೋಬೇಕು? ಇರೋದು. ಅಭಾವ ಅಂತಂದ್ರೆ ಅದಕ್ಕೆ ಆ ಅಂತಂದ್ರೆ ಆಪೋಸಿಟ್. ಹಾಗೆ ಅದಕ್ಕೆ ಆಪೋಸಿಟ್ ಇಲ್ಲದೆ ಇರೋದು. ಇಲ್ಲಿ ಇವರು ಭಾವ ಅಂತಾರವರು. ಅದು ಭಾವರೂಪವಾಗಿರುತ್ತಂತೆ. ಗಾಢನಿದ್ರೆಯಲ್ಲಿ ಯಾವ್ದಾದ್ರೂ ಇದೆಯಾ? ಭಾವರೂಪ ಅಂದ್ರೆ ಇದೆ ಅಂತ ಅರ್ಥ. ಏನಿದೆ ಗಾಢರೂಪ? ಆತ್ಮ ಇದ್ದಾನೆ ಅಷ್ಟೇ. ಅಲ್ಲಿ ಇವರು ಅವಿದ್ಯೆ ನಿಜವಾಗ್ಲೂ ಇದೆ. ಗಾಢನಿದ್ರೆಯಲ್ಲಿ ಅವಿದ್ಯೆ ಇದೆ ಅಂತೆ. ಅದು ಅವ್ರು ಹೇಳೋದು. ಆಯ್ತು. ಆದ್ರಿಂದ ಇವಾಗ ಏನು? ಅದು ಒಂದಾನೊಂದು ಅನಿರ್ವಚನೀಯ ಅವಿದ್ಯೆ. ಇನ್ನೊಂದು ಅನಿರ್ವಚನೀಯ ಅನ್ನೋದು ಯಾವ ಶಾಸ್ತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತಂದಿಲ್ಲ. ಇಲ್ಲಿ ಶಂಕರಾಚಾರ್ಯದು ಪ್ರಸ್ಥಾನತ್ರ ಭಾಷೆಗಳಲ್ಲಾಗ್ಲಿ, ಗೌಡಪಾದರ ಕಾರಿಕೆ ಆಗ್ಲಿ, ಸುರೇಶ್ವರಾಚಾರ್ಯ ಎಲ್ಲೂ ತಂದಿಲ್ಲ. ಏನಂತ ಅನಿರ್ವಚನೀಯ ಇಲ್ಲಿ ತರಲ್ಲ. ಅನಿರ್ವಚನೀಯ ಅಂದ್ರೆ ಅರ್ಥ ಬೇರೆ. ಈಗ ನಾವು ಅನಿರ್ವಚನೀಯ ಅಂದ್ರೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅನಿರ್ವಚನೀಯ ಅಂದ್ರೆ ಏನು? ಅನ್ಎಕ್ಸ್ಪ್ಲೈನಬಲ್. ನಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಶಬ್ದಗಳಲ್ಲಿ ಹೇಳ ಆಗದೆ ಇರುತ್ತೆ ಅನಿರ್ವಚನೀಯ ಅಂತಾರೆ. ಸೊ ಅದಕ್ಕೊಂದು ನಾವು ದೃಷ್ಟಾಂತ ನೋಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ದಾದ್ರು ಒಂದು ದೃಷ್ಟಾಂತ ಕೊಡ್ತೀರಾ? ಕರೆಕ್ಟ್. ದೃಷ್ಟಾಂತ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಬೇರೆಯವ್ರಿಗೆಲ್ಲ. ಈಗ ಹಾವು ಅಂತ ಹೆದರ್ಕೊಂತ ಇದ್ದೀನಿ, ಹಗ್ಗ ಅಂತ ಗೊತ್ತಾಯ್ತು ಆ ಕಡೆಯಿಂದ ತೋರಿಸಿದ್ಮೇಲೆ. ಈಗ ಆ ಹಾವು ನಿಜವಾಗ್ಲೂ ಇಲ್ಲ. ಈಗ ಆ ಹಾವು ಅಂತ ಹೇಳಿದ್ನಲ್ಲ, ಅದು ನಿಜವಾದ ಹಾವಲ್ಲ. ಆದರೆ ಹಗ್ಗವನ್ನ ಬಿಟ್ಟು ಸ್ವತಂತ್ರವಾಗಿ ತೋರೋದಿಲ್ಲ. ಅದನ್ನ ಹಾವು ಅಂತ ಅನ್ನೋಣ ಅಂದ್ರೆ ಅನ್ನಕ್ಕಾಗಲ್ಲ.
ಹೋಗಿ ಅದನ್ನ ಹಗ್ಗ ಅನ್ನೋಣ, ಹಗ್ಗ ಅಲ್ಲ ಅದು. ಅಲ್ಲ, ಇಲ್ಲಿ ನಾವು ಹಾವು ಅಂತ ಭ್ರಮೆ ಬಿಡ್ತೀವಲ್ಲ, ಅಲ್ಲಿ ಹಾವಿಲ್ಲ. ಆದ್ರೆ ಆ ಹಗ್ಗದ ಆಧಾರದಿಂದ ನಾನು ತಪ್ಪಾಗಿ ಹಾವು ಅಂತ ಮಾಡ್ಕೊಂಡಿದ್ದೀನಿ. ಹೋಗ್ಲಿ ಅದನ್ನ ಹಗ್ಗ ಅಂತ ಅನ್ನೋಣ, ಅನ್ನಕ್ಕಾಗಲ್ಲ. ಅದನ್ನ ಹಾವು ಅಂತ ಅನ್ಕೊಂಡ್ರೆ ಅದನ್ನ ಹಗ್ಗ ಹೇಳಕ್ ಬರಲ್ಲ. ಹಗ್ಗವನ್ನ ನಾನು ತಪ್ಪಾಗಿ ಹಾವು ಅಂತ ಭ್ರಮೆ ಪಟ್ಟಿದ್ದೀನಿ, ಭಾವನೆ ಮಾಡ್ಕೊಂಡಿದ್ದೀನಿ. ಭಾವನೆ ಅಂತಂದ್ರೆ ಇದೇ ಅಂತ ಅಂದುಕೊಂಡಿದ್ದೀನಿ. ಅಂದ್ಕೊಂಡಿದ ತಕ್ಷಣ ಸತ್ಯ ಆಗ್ಬೇಕಲ್ಲ, ಇಲ್ಲ. ಆದ್ದರಿಂದ ಇದು ಸ್ವತಂತ್ರವಾಗಿ ತಾನೇ ಇರೋಕ್ ಬರಲ್ಲ. ಹಾವು ಅನ್ನೋದು ತಾನೇ ಸ್ವತಂತ್ರ ಅಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲ, ಅದೇ ಸ್ವತಂತ್ರವಾಗಿ ತೋರಕ್ ಬರಲ್ಲ. ಹೋಗ್ಲಿ ಇದನ್ನ ಹಗ್ಗ ಅಂತ ನೋಣ ಅಂತ ಅಥವಾ ಹಾವು ಅಂತ ನೋಣ ಅಂದ್ರೆ ಹಾವಿಲ್ಲ. ಆದ್ದರಿಂದ ಇದು ಇದನ್ನ ಮತ್ತೆ ಏನಂತ ಕರಿಬೇಕು ಇದನ್ನ ಇಲ್ಲದೆ ಇರೋದು ವಿಕಲ್ಪ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಹೆಸರಿಡ್ತಾರೆ, ಅನಿರ್ವಚನೀಯ ಅಂತ ಕರೀತಾರೆ. ಇಷ್ಟೇನಪ್ಪ, ನಾವ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಇವರು ಗಾಢ ನಿದ್ರೇನು ಅನಿರ್ವಚನೀಯ ಅಂತ ಕರೆದ್ಬಿಡ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಅಲ್ಲಿ ಅವಿದ್ಯೆ ಇದೆಯಲ್ಲ, ಅದಕ್ಕೆ ಇನ್ನೊಂದು ಕಾರಣವನ್ನ ಹೇಳ್ತಾರೆ. ಅದು ಯಾವ ಕಾರಣ? ಇದು ನಮ್ಗೆಲ್ರಿಗೂ ಗೊತ್ತು, ಮೂಲಾವಿದ್ಯೆ ಅವಿದ್ಯೆ ಅಂತಾರೆ. ಇದು ನಮ್ಗೆ ಪ್ರಸ್ಥಾನತ್ರಯ ಅಥವಾ ಶಂಕರಾಚಾರ್ಯ ಗೌಡಪಾದರಾಗಲಿ ಸುರೇಶ್ ಎಲ್ಲೂ ಬರ್ದಿಲ್ಲ. ಎಲ್ಲೆಲ್ಲೂ ನೀವು ಸ್ವಾಮಿಗಳು ಬರೆಯೋದು ಹೇಗೆ ಅಂತಂದ್ರೆ, ಫ್ಲಡ್ ಲೈಟ್ ಹಾಕೊಂಡು ಅದನ್ನ ನೀವು ಪುಸ್ತಕಗಳು ಪೂರ್ತಿ ಹುಡುಕಿದ್ರೂ ಸಿಗೋದಿಲ್ಲ. ಸ್ವಾಮಿಗಳದ ಎಷ್ಟು ಸರಿ ಓದಿದ್ದಾರೆ, 100 ಸಲ ಓದಿದ್ದಾರೆ ಭಾಷ್ಯಗಳನ್ನೆಲ್ಲ, ಪ್ರಸ್ಥಾನತ್ರಯ ಭಾಷ್ಯಗಳನ್ನ. ಅವ್ರು ಹೇಳೋದು ಯಾರಿಗೂ ಆ ಎದೆ ಇಲ್ಲ ಹೇಳೋದಿಕ್ಕೆ, ಯಾಕೆ ಇವ್ರು ಮಾಡಿದ್ದಾರೆ ಹಾಗೆ. ಆದ್ದರಿಂದ ಅವ್ರ ತಪ್ಪುಗಳೆಲ್ಲ ಕಂಡಿಡಿದು ಎಲ್ಲಿ ತಪ್ಪು ಕಂಡಿಡ್ತಿದ್ದಾರೆ, ಇವ್ರು ಮಾಡಿದ ಮಿಸ್ಟೇಕ್ ಏನೋ ಅದು ಮಾಡಿರೋದ್ರಿಂದ ನಮ್ಮ ಮೋಕ್ಷ ಆಗುತ್ತೆ ಎಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ 500-600 ಪೇಜ್ಗಳಲ್ಲಿ ಬರೆದಿದ್ದಾರೆ. 700 ಪೇಜ್ ಎಷ್ಟು, 500ರಿಂದ 700 ಪೇಜ್ ಅಷ್ಟು ಪುಸ್ತಕ ಬರೆದಿದ್ದಾರೆ. ಹಾಗೆ ಮೂಲ ಅವಿದ್ಯಾ ನಿರಾಸ ಅಂತ ಇರ್ಲಿ, ನಮ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಏನಂತ, ಒಂದು ಮೂಲ ಅವಿದ್ಯೆ ಇದೆ, ಅಲ್ಲಿ ಅವಿದ್ಯೆ ಇದೆ ಅಂತ ನಾವು ಹೇಳ್ತೀವಿ. ಏನವಿದ್ಯೆ? ಕಾರಣಾವಿದ್ಯೆ. ಅಲ್ಲಿ ಕೂಡ ಗಾಢ ನಿದ್ರೆಯಲ್ಲಿದ್ದಾಗ ಅಲ್ಲಿ ಕಾರಣಾವಿದ್ಯೆ ಅಂತ ಹೇಳಲ್ಲ, ಅದು ಎಚ್ಚರ ದೃಷ್ಟಿಯಿಂದ ಹೇಳೋದು ಅಷ್ಟೇ ಹೊರತು ಇವರು ನಿಜವಾಗ್ಲೂ ಅದರಲ್ಲಿ ಇದೆ ಅಂತ ಮಾಡ್ಬಿಡ್ತಾರೆ. ಇದು ನೋಡಿ ಹೇಗಿದೆ. ಆಯ್ತು, ಈಗ ಆ ಗಾಢ ನಿದ್ರೆಯಲ್ಲಿ ಆವರಣ ಅಂತ ಹೇಳ್ತಾರೆ. ಈ ಮೂಲ ಅವಿದ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಭಾವರೂಪ, ಅಂದ್ರೆ ನಿಜವಾಗ್ಲೂ ಇದೆ ಅಂತ. ಭಾವ ಅಂದ್ರೆ ಇರೋದು, ಅದು ಮೂಲ ಅವಿದ್ಯೆ ಅಂತ. ಇವ್ರು ಹಿಂಗ್ ಹೇಳಿದ ತಕ್ಷಣ ಈಗ ನಮ್ಗೆ ಏನರ್ಥ ಮಾಡ್ಕೋಬೇಕು ನಾವು? ಇಲ್ಲಿ ಯಾರಾದ್ರೂ ಹೇಳಂಗಿದ್ರೆ ಹೇಳಿ ಅಂತ ಹೇಳ್ಬಿಟ್ರೆ, ಮೂಲ ಅವಿದ್ಯೆ ಇದೆ, ಭಾವರೂಪವಾಗಿದೆ, ತಮೋ ಗುಣದಿಂದ ಇದೆ, ಅನಿರ್ವಚನೀಯವಾಗಿದೆ, ಹಿಂಗೆಲ್ಲ ಹೇಳ್ಬಿಡ್ತಾರೆ. ಬೇರೆ ಪುಸ್ತಕದಲ್ಲಿ ಪರಮಾರ್ಥ ಚಿಂತನೆ ಮುಂದೆ ಇಷ್ಟು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲೋ ಒಂದ್ ಕಡೆ ಇದ್ರೆ ಅದನ್ನ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾದ್ರೆ ಇವ್ರು ಹೇಳಿರೋ ಪ್ರಕಾರ ಆಯ್ತು, ಇದೆ ಅಂತ ಇಟ್ಕೋಣ. ಪ್ರಾಬ್ಲಮ್ ಏನು ಅಂತ ಪ್ರಶ್ನೆ ಏನಾಗುತ್ತೆ ಅವಾಗ ಹೇಳ್ರಿ? ಅವ್ರು ಹೇಳ್ದಂಗೆ ನಾವು ಇಟ್ಕೊಂಡ್ಬಿಟ್ರೆ ಆ ಮೂಲ ವಿದ್ಯೆಯನ್ನು ಇಟ್ಕೊಂಡ್ ಅದನ್ನ ತೆಗಿಯೋದು ಹೆಂಗೆ ಅನ್ನೋ ಸಮಸ್ಯೆ ಬಂದ್ಬಿಡುತ್ತೆ ಸರ್. ಈಗ ಒಂದು ಆವರಣ, ತಮಸ್ಸು ಅನ್ನೋ ಒಂದು ಆವರಣ ಇದ್ರೆ ಅದನ್ನ ಹೆಂಗ್ ಹೋಗ್ಲಾಡ್ಸೋದು ಅನ್ನೋದು ನೋಡ್ರಿ. ಮೂಲ ವಿದ್ಯೆಗೆ ಪರಿಹಾರ ಏನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಮೂಲ ವಿದ್ಯೆ ಅಂದ್ರೆ ಮೂಲಾವಿದ್ಯೆ ಅಂದ್ರೆ ಅದಕ್ಕೆ ಪ್ರಶ್ನೆ, ಅದಕ್ಕೆ ಹಿಂಗೆ ಪರಿಹಾರ ಅಂದ್ಬಿಡ್ಬಿಡುತ್ತೆ. ಹಾಗಾದ್ರೆ ಪರಿಹಾರನೇ ಇಲ್ವಾ ಅಂತ ಕೂತ್ಕೊಳ್ಬೇಕಾಗತ್ತೆ ನಾವು. ಹೌದು, ಪರಿಹಾರ ಇಲ್ಲ. ಈಗ ಅವ್ರು ಹೇಳೋದೇನು ನೋಡ್ರಿ, ಎಕ್ಸಾಂಪಲ್ ನಲ್ಲಿ ನಿಮ್ಗೆ ಹೇಳ್ತೀನಿ. ಹಗ್ಗ ಇದೆ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಹಾವು ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅಲ್ಲಿ ತುಲಾವಿದ್ಯೆ ಇದೆ ಅಂತಾರೆ. ತುಲಾವಿದ್ಯೆ, ಈ ದೃಷ್ಟಾಂತದಲ್ಲಿ ತುಲಾವಿದ್ಯೆ ಹೇಳ್ತಾರೆ. ತುಲಾವಿದ್ಯೆ ಅಂದ್ರೆ ಏನ್ ದೃಷ್ಟಾಂತ ಇದೆಯೋ? ಮತ್ತೆ ಏನದು ತುಲಾವಿದ್ಯೆ ಅಂತ ನೀವು ಹೇಳ್ತೀರ ಅಂದ್ರೆ, ಹಗ್ಗವನ್ನ ಒಂದು ಟವಲ್ ಆವರಣ ಮುಚ್ಕೊಂಡ್ಬಿಟ್ಟಿದೆ ಹಗ್ಗ. ಆ ಮುಚ್ಕೊಂಡ್ಬಿಟ್ಟಿರೋದ್ರಿಂದ ನೀವು ತಪ್ಪಾಗಿ ಹಾವು ಅಂತ ತಿಳ್ಕೊಂತೀರಾ. ಇಸ್ ಇಟ್ ಸಾಧ್ಯ?
ಹಗ್ಗದ ಮೇಲೆ ನಾನು ಟವಲ್ ಹಾಕಿದ್ರೆ ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ? ಪ್ರಶ್ನೆ ಕೇಳ್ತೇನೆ. ಸಾಧ್ಯನೇ ಇಲ್ಲ ಸರ್. ಟವಲ್ ಇಲ್ಲ ತೆಗಿಯೋದು ಸರ್. ಯಾರು ಸರ್ ತಪ್ಪು ತಿಳ್ಕೊಂಡು? ಏನಮ್ಮ ಕಲ್ಪನಾ? ಸಾಧ್ಯ ಇಲ್ಲ ಅಂದೆ ಸರ್. ಸಾಧ್ಯ ಇಲ್ಲ. ಅಲ್ಲಿ ಹಗ್ಗ ಇರ್ಬೇಕು, ಅದು ಮುಸುಗತ್ತಲೆ ಆಗಿರ್ಬೇಕು, ನಸುಗತ್ತಲೆ, ಅದು ಗಾಳಿ ಹಿಂಗ ಅಲ್ಲಾಡ್ಬೇಕು, ಆವಾಗ ನಾನು ಹಾವು ಮಾಡ್ಕೊಳ್ತೇನೆ. ಅದ್ರ ಮೇಲೆ ನೀವು ಟವಲ್ ಹಾಕ್ಬಿಟ್ರೆ ಯಾರು ಮಾಡ್ಕೊಳಲ್ಲ. ಈಗ ಇಲ್ಲ ಅರ್ಥ ಆಯ್ತು ದೃಷ್ಟಾಂತ. ದ್ರಾಷ್ಟಾಂತಿಕದಲ್ಲಿ ಏನ್ ಹೇಳ್ತಾರೆ, ಆತ್ಮನ ಮೇಲೆ ಒಂದು ಆವರಣ ಇದೆ ಅಂತಾರೆ. ಗಾಢ ನಿದ್ರೆಯಲ್ಲಿ ಆತ್ಮ ಇದ್ದಾನಲ್ಲ, ಅದರ ಅನುಭವ ಆಗುತ್ತಲ್ಲ, ಅದು ಗಾಢ ನಿದ್ರೆಯಲ್ಲಿ ಅನುಭವ ಆಗುತ್ತಂತೆ. ಆತ್ಮ ಇದ್ದಾನೆ, ಎಚ್ಚರದಲ್ಲಿ ಇದ್ದಾನೆ, ಕನಸಿನಲ್ಲಿ ಇದ್ದಾನೆ, ನಿದ್ದೆಯಲ್ಲಿ ಇದ್ದಾನೆ, ಅದು ಬೇರೆ. ಇವ್ರು ಹೇಳೋದು ಅದರ ಮೇಲೆ ಒಂದು ಆವರಣ ಅಂದ್ರೆ ಒಂದು ಕವರ್, ಟವಲ್ ಒದ್ದಿದ್ದಾರೆ ಅಂತ ಇಟ್ಕೊಳ್ರಿ ಆತ್ಮನ ಮೇಲೆ. ಈಗ ಆತ್ಮ ಫಸ್ಟ, ಆ ಟವಲ್ ಫಸ್ಟ? ಯಾವ್ದು ಮೊದಲು ಇತ್ತು ಹೇಳ್ಬೇಕು ಇವಾಗ. ಸಿಕ್ಕಾಕೊಂತಾರೆ. ಆಯ್ತು, ಬೈ ಚಾನ್ಸ್ ಟವಲ್ ಹಾಕಿದ್ರಿ ಅಂತ ಇಟ್ಕೊಳ್ರಿ. ಅಲ್ಲಿ ಟವಲ್ ಹಾಕಿದ್ರೆ ನಾನು ತಪ್ಪಾಗಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಹಗ್ಗಕ್ಕೆ ನೋಡ್ರಿ, ಟವಲ್ ಹಾಕ್ಬಿಟ್ರೆ ನಾನು ಹಾವನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಹಾಗಾದ್ರೆ ಗಾರ್ಡನ್ ಇದ್ರೆಲ್ಲ ಟವಲ್ ಹಾಕಿದ್ರೆ ನಾನು ಅಲ್ಲಿ ತಪ್ಪಾಗಿ ತಿಳ್ಕೊಳಕ್ ಸಾಧ್ಯ ಇಲ್ಲ. ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ, ಕನಸಿನಲ್ಲಿ ಭಿಕ್ಷುಕ ಅಂತ ಸಂಶಯ ಬರಕ್ ಚಾನ್ಸಸ್ಸೇ ಇಲ್ಲ. ಮತ್ತೆ ಯಾಕೆ ಇನ್ನೆಂಗೆ ಅಕಸ್ಮಾತ್ ಬಿಟ್ಬಿಡ್ರಿ, ಇದು ಬಿಟ್ಬಿಡ್ರಿ, ಆಯ್ತಪ್ಪ, ಗ್ರಾಂಟೆಡ್. ಈಗ ಆ ಗಾಢನಿದ್ರೆಯಲ್ಲಿ ಆತ್ಮನ ಮೇಲೆ ಟವಲ್ ಹಾಕಿದೆ. ಈಗ ತೆಗಿಯವ್ರು ಯಾರು? ತೆಗಿರಿ, ಯಾರಪ್ಪ ತೆಗಿಬೇಕಾ ಟವಲ್ನ? ಎಚ್ಚರದಲ್ಲಿ ಸಾರಿ, ನಾವು ಆ ದೃಷ್ಟಾಂತದಲ್ಲಿ ಹಗ್ಗದ ಮೇಲೆ ಟವಲ್ ಹಾಕಿದ್ರೆ ಎತ್ತ ಕಡೆ ತೆಗೆದು ಸಾಕ್ಬಿಡ್ಬೋದು. ಈ ಗಾಢನಿದ್ರೆಯಲ್ಲಿ, ಅದು ಗಾಢನಿದ್ರೆಯಲ್ಲಿ ಆತ್ಮನ ಮೇಲೆ ಟವಲ್ ಹಾಕಿದ್ದಾರೆ. ಈಗ ಟವಲ್ ಫಸ್ಟ, ಆತ್ಮ ಫಸ್ಟ? ಅದನ್ನು ಹೇಳಬೇಕು. ಅಲ್ಲಿ ಏನಾಯ್ತು, ಆತ್ಮನಿಗಿಂತ ಅನಾತ್ಮವೇ ಶ್ರೇಷ್ಠ ಆಗೋಯ್ತಲ್ವಾ? ಆ ಅನಾತ್ಮ ನೋಡ್ರಿ, ಆತ್ಮನೇ ಮುಚ್ಚಾಕ್ಬಿಟ್ಟಿದ್ಮೇಲೆ ಮತ್ತಿನ್ನೇನಿದೆ? ಯಾರು ಶ್ರೇಷ್ಠ, ಯಾರು ದೊಡ್ಡವರು? ಈ ಪ್ರಶ್ನೆಗಳೆಲ್ಲ ಬರುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ. ಹೋಗಿ ಮೋಕ್ಷ ಹೆಂಗಾಗುತ್ತೆ? ಈಗ ಟವಲ್ ತೆಗಿಯವನೇ ಅವನ? ಅದಕ್ಕೋಸ್ಕರ ನಮ್ಮ ಶಾಸ್ತ್ರದ ಪ್ರಕಾರ ಹೇಳಿದ್ಮನಂದ್ರೆ, ಗಾಢನಿದ್ರೆಯಲ್ಲಿ ಇದ್ದದ್ದನ್ನಿದ್ದ ತಿಳ್ಕೊಂಡ್ಲಿಲ್ಲ. ಅಲ್ಲಿಗೆ ಅವಿದ್ಯೆ ಗಾಢನಿದ್ರೆಯಲ್ಲೂ ಇಲ್ಲ. ಹೋಗ್ಲಿ, ಈ ಜೀವಪ್ಪನಿಗಿದೆಯಾ ಅವಿದ್ಯೆ? ಇವಾಗ ಆತ್ಮನಿಗಿಲ್ಲ, ಆತ್ಮನಿಗೆ ಅವಿದ್ಯೆ ಇದೆಯಾ? ಪ್ರಶ್ನೆ ಕೇಳ್ತೀನಿ. ಆತ್ಮನಿಗೆ ಅವಿದ್ಯೆ ಇದೆಯಾ? ಇಲ್ಲ. ಇಲ್ಲ. ಆತ್ಮನು ಏನು ಅಂಟಿಸ್ಕೊಳ್ಳಲ್ಲ. ಅವನು ಅಂಟಿಸ್ಕೊಳ್ಳೋಂಗಿದ್ದಿದ್ರೆ ಈ ಅವಿದ್ಯೆ ಅಂತ ಯಾವನು ಹೇಳ್ತಾನೆ ಆತ್ಮನಿಗೆ? ಆದ್ರೆ ಆತ್ಮನಿಗೆ ಅವಿದ್ಯೆ ಇಲ್ಲ. ಓಕೆ, ನೆಕ್ಸ್ಟು ಜೀವಪ್ಪನಿಗೆ ಅವಿದ್ಯೆ ಇದೆಯಾ? ಜೀವಪ್ಪನಿಗೆ ಪ್ರಶ್ನೆ ಇದೆ ಸರ್. ಇದೆ ಸರ್, ಇದೆ, ಜೀವಪ್ಪನಿಗೆ ಅವಿದ್ಯೆ. ಆಯ್ತು. ಈಗ ನಿಮ್ದು ಹಾವು ಸತ್ಯನಾ? ಇಲ್ಲ. ಹಾವುಗೆ ನಾನು ಅವಿದ್ಯೆ ಇದೆ ಅಂತಂದ್ರೆ ನೀವು ಹಗ್ಗ ಅಂತ ಯಾಕೆ ತಿಳ್ಕೊಂಡ್ಲಿಲ್ಲ ಅಂದ್ರೆ ಹಾವುಗೆ ಅವಿದ್ಯೆ ಇದೆ ಸ್ವಾಮಿ. ಹಾವೇ ಸತ್ಯವಾಗಿ ಇಲ್ದೇ ಇದ್ಮೇಲೆ ನಿಮ್ಮ ಅವಿದ್ಯೆನ ಎಲ್ಲಿಂದ ತರ್ತೀರಾ? ಹಾಗೆ ಈ ಜೀವಪ್ಪ ಹುಡುಕಾಡಿದ್ರೆ ಸಿಗಲ್ಲ. ಅವನಿಗೆ ಅವಿದ್ಯೆ ಅಂದ್ರೆ ಎಂಥದ್ದು? ಹೇಗ್ ಬರುತ್ತೆ ನೋಡ್ರಿ ಪ್ರಶ್ನೆ. ಈಗ ಆತ್ಮ ಸತ್ಯವಾಗಿದ್ದಾನೆ, ಇರೋದು ಆತ್ಮ ಬ್ರಹ್ಮ ಸತ್ಯ. ಅವನಿಗೆ ಅವಿದ್ಯೆ ಇದೆಯಾ? ಅಕಸ್ಮಾತ್ ಅವನಿಗೆ ಅವಿದ್ಯೆ ಇದ್ದರೆ ಅವನ ಆತ್ಮ ಅಂತ ಹೆಂಗ್ ಕರಿತೀರ? ಅವಿದ್ಯೆ ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು. ಹೇಗ್ ಬರುತ್ತೆ ನೋಡ್ರಿ ಪ್ರಶ್ನೆ. ಹಾಗಾದ್ರೆ ನೀವೇನು ಹೇಳ್ತೀರಾ ಸ್ವಾಮಿ? ನೀವೇ ಹೇಳ್ತೀರಲ್ಲ ಅವಿದ್ಯೆ ಇದೆ ಅಂತ. ಕರೆಕ್ಟ್, ಆತ್ಮನಿಗೆ ಅವಿದ್ಯೆ ಇದೆ ಅಂತ ಯಾವನ್ನ ಹೇಳ್ತಾರೆ? ಹೇಗಿದೆ ನೋಡ್ರಿ, ಅಲ್ಲಿಗೆ ಆತ್ಮನಿಗೆ ಅವಿದ್ಯೆ ಇಲ್ಲ. ಈ ಜೀವಪ್ಪ ಹುಡುಕಾಡಿದ್ರೆ ಸಿಗಲ್ಲ, ಅವನಿಗಿಂತ ಅದು ಅವಿದ್ಯೆ. ಇವನು ನಿಜವಾಗ್ಲೂ ಇದ್ದಾನ? ಇವನೇ ಅಲ್ಲಾಡ್ತಾ ಇದ್ದಾಗ ಎಚ್ಚರದಲ್ಲಿರೋನ್ ಕನಸಕ್ಕೆ ಬರಲ್ಲ, ಕನಸಿನಲ್ಲಿರೋನ್ ಎಚ್ಚರಕ್ಕೆ ಬರಲ್ಲ. ಇಬ್ರು ಇರೋ ಇಂಥವನಿಗೆ ಅವಿದ್ಯೆ ತಗೊಂಡ್ ಬಂದ್ರೆ ಹೆಂಗ್ ಹೇಳ್ತೀರಾ? ಅಲ್ಲಿಗೆ ಜೀವಪ್ಪನಿಗೂ ಅವಿದ್ಯೆ ಇಲ್ಲ,
ಆತ್ಮನಿಗೂ ಅವಿದ್ಯೆ ಇಲ್ಲ. ಅವನಿಗೆ ಅವಿದ್ಯೆ ಇದೆ ಅಂತಂದ್ರೆ ಅವನಿಗೆ ಅಂಟಿದೆ ಅಂತಾಯ್ತು. ಅವನ ಏನಂತ ಹೇಳ್ತೀವಿ ನಾವು, ಅವನು ಅಸಂಗನು ಅಂತ ಹೇಳಿದ್ರಿ ಇವತ್ತ ನೀವು ಆಕಾಶಕ್ಕೆ ಓದಿಸಿ. ಅಸಂಗ, ಅವನಿಗೆ ಏನೇನ್ ಸಂಗನೂ ಇಲ್ಲ, ನಿಷ್ಕ್ರಿಯ, ನಿರಾಕಾರ, ಅವನಿಗೆಲ್ಲ ಹೇಳಿದ್ರಿ. ಅಂತದ್ದು ಅವಿದ್ಯೆ ಇದೆ ಅಂದ್ರೆ ಹೋಯ್ತು, ಕಿತ್ಕೊಂಡು ಹೋಯ್ತು. ಆತ್ಮನಿಗೆ ಅವಿದ್ಯೆ ಎಂಥದ್ದು. ಮತ್ತೆ ಅವನ ಜ್ಞಾನ ಸ್ವರೂಪ ಅಂತ ಹೆಂಗ್ ಕರಿತೀರಾ? ಅವನ್ ಬರೀ ಅರಿವಿನ ಸ್ವರೂಪ. ನಿಮ್ ಜೊತೆಗೆ ಅವಿದ್ಯೆ ಸೇರಿಸಿದ್ರೆ ಅನಾತ್ಮ ಸೇರಿದಂಗ ಆಯ್ತು. ಆದ್ದರಿಂದ ಆತ್ಮನಿಗೆ ಅವಿದ್ಯೆ ಅಂದ್ರೆ ಒಂದಲ್ಲ, ಈಗ ಜೀವಪ್ಪನಿಗೆ ಅವಿದ್ಯೆ ಅಂದ್ರೆ ಅದು ಒಂದಲ್ಲ. ಯಾಕೆ ಜೀವಪ್ಪನೇ ಅಲ್ಲಾಡ್ತಾ ಇದ್ದಾನೆ, ಅವನಿರಲ್ಲ. ಹಾಗಾದ್ರೆ ಇವಾಗ ಯಾರಿಗೆ ಹೇಳ್ಬೇಕಪ್ಪ? ಇನ್ನಿರೋದು ಆತ್ಮ, ಈ ಅನಾತ್ಮವಾದ ಜೀವಪ್ಪ, ಇವರಿಬ್ಬರಿಗೂ ಅವಿದ್ಯೆ ಇಲ್ಲ. ಇರೋದು ಒಂದು ಯಾವುದದು ಅವಿದ್ಯೆ. ಇನ್ ಯಾರಿಗಿದೆ ಅಂತ ಹೇಳ್ಬೇಕು? ಅವ್ರ ಪ್ರಕಾರನೇ ಯಾರಿಗಿದೆ ಅಂತ ಹೇಳ್ಬೇಕು. ಪ್ರಶ್ನೆ ಕೇಳ್ತಾ ಇದ್ದೆ. ಗಾಢ ನಿದ್ರೆಗೆ ಅವಿದ್ಯೆ ಇದೆ ಅನ್ಬೇಕು. ಇರೋದೇ ಗಾಢ ನಿದ್ರೆ. ಈಗ ಗಾಢ ನಿದ್ರೆಯಲ್ಲಿ ಅವಿದ್ಯೆ ಇದೆ ಅಂತ ಹೇಳಿದ್ದು. ಆತ್ಮ ಇದ್ದಾನೆ, ಅಲ್ಲಿ ಗಾಢ ನಿದ್ರೆಯಲ್ಲಿ ಆತ್ಮನಿದ್ದಾನೆ. ಇವಾಗ ಇರದೇ ಮೂರಪ್ಪ ಇಲ್ಲಿ. ಗಾಢ ನಿದ್ರೆಯಲ್ಲಿ ಆತ್ಮನಿಗೆ ಅವಿದ್ಯೆ ಇಲ್ಲ. ಎಚ್ಚರದಲ್ಲಿ ಗಾಢ ನಿದ್ರೆಯಲ್ಲಿ ಆ ಜೀವಪ್ಪ ಇರ್ತಾನ? ಇರಲ್ಲ. ಎಚ್ಚರದಲ್ಲಿ ಜೀವಪ್ಪ ಇದ್ದಾನೆ. ಅವನು ಎಚ್ಚರಕ್ಕೆ ಬೇರೆ, ಕನಸಿಗೆ ಬೇರೆ, ನಿದ್ದೆಗೆ ಅವನ ಅಡ್ರೆಸ್ಸೇ ಇಲ್ಲ. ಅವನಿಗೆ ಅವಿದ್ಯೆ ಹಿಂಗೆ ಹೇಳ್ತೀರಾ? ಅವನಿಗೂ ಇಲ್ಲ. ಇರದೇ ಇಲ್ಲಿ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅಲ್ಲಿಗೆ ಬ್ರಹ್ಮ ಸತ್ಯವಾಗಿದ್ರು ಅವನಿಗೆ ಅವಿದ್ಯೆ ಇಲ್ಲ. ಇದ್ರೆ ಅವನ ಆತ್ಮ ಅಂತ ಹೆಂಗ್ ಕರಿತೀರ? ಇಟ್ಕೊಂಡು ಹೋಯ್ತು. ಇನ್ನ ಜೀವಪ್ಪನಿಗೆ ಅವಿದ್ಯೆ ಇಲ್ಲ. ಒಂದ್ ನಿಮಿಷ. ಗಾಢ ನಿದ್ರೆಯಲ್ಲಿ ಆತ್ಮ ಒಬ್ಬನೇ ಇರೋದು, ಅವನಿಗೆ ಅವಿದ್ಯೆನಾ? ಅವ್ರು ಹೇಳ್ತಾರೆ ನಾವು ಅನುಭವದಿಂದ ನೋಡ್ಕೊಂಡ್ರೆ ಹೆಂಗಪ್ಪ ಆಗತ್ತೆ? ಗಾಢ ನಿದ್ರೆಯಲ್ಲಿ ಅವಿದ್ಯೆ ಇದೆಯಾ? ಇಲ್ಲ. ಹಾಗಾದ್ರೆ ನೀವು ಹೇಳಿದ್ರಲ್ಲ ಸ್ವಾಮಿ, ಕಾರಣ ಅವಿದ್ಯೆ ಅಂತ ಹೇಳಿದ್ರಿ. ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಹೇಳಿದ್ರ? ನೀವ್ ಹೇಳಿದ್ರು ಅಲ್ವೋ ಗಾಢ ನಿದ್ರೆಯಲ್ಲಿ ಕಾರಣ ಅವಿದ್ಯೆ ಇದೆ ಅಂತ? ಹೇಳಿದ್ರು ಇಲ್ವೋ? ಹೇಳಿದ್ರೆ ಮತ್ ತಿಳ್ಕೊಳ್ಳಿಲ್ಲ ಅನ್ನೋ ಕಾರಣ ಇದೆ ಸರ್. ಅಲ್ಲಿ ಆತ್ಮನಾಗೆ ಇದ್ರು ತಿಳ್ಕೊಳ್ಳೋಕ್ಕಾಗ್ಲಿಲ್ಲ. ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಇದನ್ನ? ಎಚ್ಚರದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಸೊ ವ್ಯತ್ಯಾಸ ನೋಡ್ರಿ. ಈಗ ಹೋಗ್ಲಿ, ಈ ಅವಿದ್ಯಾ ವಿದ್ಯೆ ಎಲ್ಲಿಗೆ ಸಂಬಂಧಪಡುತ್ತೆ? ವಿದ್ಯಾ ವಿದ್ಯೆ. ಈಗ ನನಗೆ ಅವಿದ್ಯೆ ಇದೆ, ನಾನು ಸಾಧನೆ ಮಾಡಿ ವಿದ್ಯೆಯಿಂದ ಮುಕ್ತನಾಗ್ತೀನಿ. ಈ ವಿದ್ಯಾ ಅವಿದ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮನಸ್ಸಿಗೆ, ವ್ಯವಹಾರ ಮನಸ್ಸಿಗೆ ಇಂಪಾರ್ಟೆಂಟ್. ವೆರಿ ಗುಡ್. ಮನಸ್ಸು ಅಂತ ಹೇಳಿದ್ರಿ ಇಬ್ರು. ಗುಡ್. ನೋಡ್ರಿ ಹೇಗಿದೆ ಮನಸ್ಸು. ಎಲ್ಲಿದೆ? ಎಚ್ಚರದಲ್ಲಿದೆ, ಕನಸಿನಲ್ಲಿ. ಗಾಢ ನಿದ್ರೆಯಲ್ಲಿ ಮನಸ್ಸಿದೆಯಾ? ಇಲ್ಲ. ಆದ್ದರಿಂದ ಆತ್ಮನಿಗೆ ವಿದ್ಯೆ ಕ್ವಶನ್ ಗೊತ್ತಿಲ್ಲ. ಸೂರ್ಯನ ಹತ್ರ ಬೆಳಕು ಕತ್ಲೆ ಪ್ರಶ್ನೆನೇ ಇಲ್ಲ. ಇನ್ನಿರೋದು ಜೀವಪ್ಪ. ಜೀವಪ್ಪ ಗಾಢ ನಿದ್ರೆಯಲ್ಲಿ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಎಚ್ಚರದಲ್ಲೇ ಇಲ್ಲ ಜೀವಪ್ಪ. ನೀವು ಮಾಡ್ಕೊಂಡಿದ್ದೀರ ಜೀವಪ್ಪ. ಜನಕ ಮಹಾರಾಜ ಅಂತ ನೀವು ಮಾಡ್ಕೊಂಡಿರೋದು, ಹಾವು ಅಂತ ನೀವು ಮಾಡ್ಕೊಂಡಿರೋದು. ಸರಿಯಾಗಿ ವಿಚಾರ ಮಾಡ್ರಿ, ಇಲ್ಲೇ ಇಲ್ಲ. ಈಗ ಅವನಿಗೆ ಅವಿದ್ಯೆ ಹೇಳಕ್ ಬರುತ್ತಾ? ಬರಲ್ಲ. ಹೇಗಿದೆ ನೋಡ್ರಿ. ನಾವು ಹೇಳ್ತೀವಿ ಕಾರಣ ಅವಿದ್ಯೆ ಅಂತ. ಯಾಕೆ ಹೇಳ್ತೀವಿ ಅಂತಂದ್ರೆ, ಗಾಢ ನಿದ್ರೆಯಲ್ಲಿ ಆತ್ಮನಾಗಿದ್ರು ನಾವಲ್ಲ, ಆತ್ಮನಾಗಿದೆ ಅಂತ ತಿಳ್ಕೊಳಕ್ ಬರಲ್ಲ. ಯಾಕೆ? ಅಗ್ರಹಣ ಇದ್ರೂ ತಿಳ್ಕೊಳಕ್ ಬರಲಿಲ್ಲ, ಅಗ್ರಹಣ. ಅದಕ್ಕೋಸ್ಕರ ನನ್ನ ಕಾರಣ ಅವಿದ್ಯೆ ಅಂತ ಎಚ್ಚರದ ದೃಷ್ಟಿಯಿಂದ ಹೇಳಿದ್. ಗಾಢ ನಿದ್ರೆಯಲ್ಲಿ ಇದೆ ಅಂತಲ್ಲ, ಎಚ್ಚರದ ದೃಷ್ಟಿಯಿಂದ ಯಾಕೆ ತಿಳ್ಕೊಂಡ್ಲಿಲ್ಲ? ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಅರಮನೆಯಲ್ಲಿ ಎಷ್ಟು ವರ್ಷ ತಿರ್ಗಿಸೋದು ನಿನ್ಗೆ? ಅರಮನೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ
ಆ ತರ ಹೇಳ್ತಾರೆ. ಯಾಕೆ ಇದನ್ನ ಕಾರಣ ಅವಿದ್ಯೆ ಅಂತ ಕರೆದ್ರು? ಶಂಕರಾಚಾರ್ಯ ಕರೆದಿದ್ದಾರೆ. ಯಾಕೆ ಕರೆದ್ರು ಅಂತಂದ್ರೆ, ಯಾಕೆ ಕರೆದ್ರು ಹೇಳ್ರಿ? ಇದನ್ನ ಕಾರಣ ಅವಿದ್ಯೆ ಅಂತ ಕರೆದ್ರು. ಯಾಕೆ ಹಂಗ ಕರೆದಿತ್ತು? ಎಚ್ಚರಿಕೆ ಆದ್ಮೇಲೆ ಹೇಳಿ ಅದು ಶ್ರೀಧರ್, ಕಾರ್ಯ ಹೇಳಿ. ಎಚ್ಚರಿಕೆ ಆದ್ಮೇಲೆ ಅದು ಕಾರ್ಯ ಆಗತ್ತೆ, ಅದಕ್ಕೆ ಹಿಂದಿರೋದು ಕಾರಣ ಆಗತ್ತೆ. ಆ ದೃಷ್ಟಿ ಎಚ್ಚರದಲ್ಲಿ ಏನಾಯ್ತು ಇವಾಗ? ಕಾರ್ಯ ಏನಾಯ್ತು ಸರ್? ಇನ್ನೂ ಒಂದಿದೆ ಸರ್ ಇಲ್ಲಿ, ಇನ್ನೊಂಥರ ಯೋಚನೆ ಮಾಡೋದು. ಈಗ ಈಗ ಜ್ಞಾನ ಅಜ್ಞಾನ ಅದೆಲ್ಲ ಇರಬೇಕು ಅಂದ್ರೆ ಅಲ್ಲಿ 2 ಎಂಟಿಟೀಸ್ ಇರಬೇಕು. ಒಂದು ತಿಳ್ಕೊಳ್ಳೋವನು, ಒಂದು ತಿಳಿಯುವಂತ ವ್ಯಕ್ತಿ. ಇಲ್ಲಿ ನಿಮ್ಗೆ ತೀರಾ ನಿದ್ರೆಯಲ್ಲಿ ಒಬ್ಬನೇ ಇರುವಾಗ ತಿಳ್ಕೊಳ್ಳೋದಾಗ್ಲೂ ತಿಳಿಯುವಂಥದ್ದು ಯಾವುದು? ಸೊ ಅದು ಪ್ರಶ್ನೆ. ನನಗೆ ಅದೇ ಮೊದ್ಲಿಂದ ಅವರು ಭಾಮತಿಕಾರವ್ರಲ್ಲ ತುಂಬಾ ಬರ್ತಾ ಇದೆ ನನಗೆ, ಯಾಕೆ ಈ ತರ ಮಾಡಿದ್ರು ಅಂತ. ಇಬ್ಬರಿದ್ದಾಗ ಈಗ ಎರಡಿದಿರ್ಬೇಕು, ನಾನು ತಿಳ್ಕೊಳ್ಳೋ ವಸ್ತು ಎರಡಿರೋವಾಗ 2 ಎಂಟಿಟೀಸ್ ಇರೋವಾಗ ಮಾತ್ರ ಅಪ್ಲೈ ಆಗೋದು. ನೀವು ಗಾರ್ಡನ್ ಇದ್ರೆ ನೀವು ಒಬ್ಬರೇ ಇದ್ದಾಗ ತಿಳ್ಕೊಳ್ಳೋನು ತಿಳಿಯುವಂಥದ್ದು ಯಾವುದು? ಸೊ ಅದು ನನಗೆ ಭಾರಿ ಇದಾಗತ್ತೆ ಅದು. ಅಲ್ವಾ ನೋಡ್ರಿ. ಈಗ ಹಾಗಾದ್ರೆ ಗಾಢನಿದ್ರೆಯಲ್ಲಿ ಇದ್ದದ್ದನ್ನ ತಿಳ್ಕೊಂಡ್ಲಿಲ್ಲ, ಅದನ್ನ ಕಾರಣ ಅಂತ ಕರೆದ್ರೆ ಎಚ್ಚರದ ದೃಷ್ಟಿಯಿಂದ. ಹಾಗಾದ್ರೆ ನೀವು ಕಾರ್ಯ ಅಂತ ನೀವು ಎಚ್ಚರದಲ್ಲಿ ಕರೆದ್ರಲ್ಲ, ಯಾಕೆ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹೇಳಿದ್ರಿ ಕರೆಕ್ಟ್ ಆನ್ಸರ್. ಎಚ್ಚರದಲ್ಲಿ ಕಾರ್ಯ ಅಂತ ಕರೆದ್ರಲ್ಲ, ನೀವೇ ಹೇಳಿದ್ರಿ ಎಚ್ಚರದಲ್ಲಿ ಕಾರ್ಯ ಅಂತ ಕರೆದ್ರು ಅಂತ. ಯಾಕೆ? ಅಂದ್ರೆ ಅದು ಸೀಡ್ ರೂಪದಲ್ಲಿರುತ್ತೆ, ಅದಕ್ಕೋಸ್ಕರ ಕರೆದಿದ್ದೀವಿ ಅಷ್ಟೇ. ಅಲ್ಲ, ಪ್ರಪಂಚ ಎಚ್ಚರದಲ್ಲಿ ಕಾರ್ಯ ಅಂತ ಕರೆದ್ರಲ್ಲ, ಯಾಕೆ? ಅದೇ ಸರ್, ಗಾಢನಿದ್ರೆ ಸೀಡ್ ರೂಪದಲ್ಲಿ ಇತ್ತು, ಅದಿರತ್ತೆ. ಸೊ ಇದ್ರಲ್ಲಿ ಬಂದಾಗ ಅದೇ ಲಯ ಆಗಿರೋದು ಹೊರಗಡೆ ಬರುತ್ತಲ್ವಾ, ಅದಕ್ಕೆ ಇದು ಸಣ್ಣ ಇದರಿಂದ ಸೀಡಿಂದ ದೊಡ್ಡ ಮರ ಆಗತ್ತಲ್ಲ, ಆ ತರ ಸೀಡ್ ರೂಪದಲ್ಲಿತ್ತು. ಈ ಎಚ್ಚರಿಕೆಯಲ್ಲಿ ದೊಡ್ಡದಾಗಿ ಬಂದಿದೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ. ಅದು ಎಚ್ಚರಿಕೆ ದೃಷ್ಟಿಯಿಂದ ಅಲ್ಲಿದ್ದಂಗೆ ಈ ತರ ಆಯ್ತು, ಮರ ದೊಡ್ಡದಾಗದಂಗೆ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಕಾರ್ಯ ಕಾರಣ ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲ ಎಚ್ಚರ ದೃಷ್ಟಿಯಿಂದ ಹೇಳೋದು. ಈಗ ಇನ್ನೂ ಒಂದು ನೋಡ್ರಿ, ಅನುಭವದಿಂದ ನೋಡಿದಾಗ ಇಲ್ಲಿ ಕಾರ್ಯ ಅಂತ ಹೇಳಿದ್ರು. ಯಾಕೆ ಹೇಳ್ರಿ? ಎಚ್ಚರದಲ್ಲೂ ಕನಸಿನಲ್ಲಿ ಇದನ್ನ ಕಾರ್ಯ ಅಂತ ಕರೀತಾರೆ. ಯಾಕೆ? ಯಾರಾದ್ರೂ ಇದಕ್ಕೆ ಆನ್ಸರ್ ಕೊಡ್ಬೇಕು. ಗೊತ್ತಿದೆ? ಅಲ್ಲಿ ಅಗ್ರಹಣ ಒಂದೇ ಇತ್ತು, ಇಲ್ಲಿ ಅಗ್ರಹಣ ಅನ್ಯತಾ ಗ್ರಹಣ ಎರಡೂ ಆಯ್ತು ಅಂತ, ಕಾರ್ಯ ಆಯ್ತು ಅಂತ. ಇಲ್ಲಿ ಅಗ್ರಹಣ ಅಂತಂದ್ರೆ ಏನು? ಅದನ್ನ ಹೇಳ್ರಿ. ದೃಷ್ಟಾಂತ ತಪ್ಪು ತಿಳುವಳಿಕೆ ಒಂದು ಎರಡಾಯ್ತು. ಯಾವ್ದದು? ಇನ್ನೊಂದು ಯಾವ್ದು? ಎಚ್ಚರದಲ್ಲಿ ಯಾವ್ದು? ಕನಸು ಶರೀರ ಮನಸ್ಸು ಈ ಕಾರ್ಯಕಾರಣ ಸಂಗಾತನ ನಾನು ಅಂತ ತಿಳ್ಕೊಂಡಲ್ಲ, ಅದು ತಪ್ಪಾಗಿ ತಿಳ್ಕೊಂಡಿದ್ದು. ಈಗ ಎಚ್ಚರದಲ್ಲಿ ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಎಚ್ಚರಕ್ಕೆ ಬಂದಿದ ತಕ್ಷಣ ಅವನೇನ್ ಅನ್ಕೊಂತಾನೆ? ಜನಕ ಮಹಾರಾಜ ಅನ್ಕೊಂತಾನೆ. ಇದು ಜನಕ ಮಹಾರಾಜ. ಕನಸಿನಲ್ಲಿ ಏನ್ ಅನ್ಕೊಂತಾನೆ? ಭಿಕ್ಷುಕ ಅನ್ಕೊಂತಾನೆ. ಅಲ್ಲಿಗೆ ಆಧ್ಯಾತ್ಮಿಕವಾಗಿ ತಪ್ಪಾಗಿ ತಿಳ್ಕೊಂತಾನೆ, ಆದಿ ಭೌತಿಕವಾಗಿ ಅಲ್ಲಿರೋ ಹೆಂಡತಿ ಮಕ್ಕಳೇ ಸತ್ಯ ಅನ್ಕೊಂತಾನೆ. ಎಚ್ಚರ ಜನಕ ಮಹಾರಾಜ ಕನಸ್ಗೆ ಹೋಗಲ್ಲ, ಎಚ್ಚರದಿಂದ ಯಾವುದು ಅಲ್ಲಿಗೆ ಹೋಗಲ್ಲ. ಅಂದ್ರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಹೋಗಲ್ಲ. ಇಲ್ಲಿರೋ ಸೂರ್ಯ ಚಂದ್ರ ನಕ್ಷತ್ರ ಕನಸ್ಗೆ ಹೋಗಲ್ಲ. ಕನಸಿನಲ್ಲಿ ಇರೋದು ಇಲ್ಲಿಗೆ ಬರೋಲ್ಲ. ಆದ್ರೆ ಅಲ್ಲೇ ಸೆಟ್ ಬೇರೆ, ಅಲ್ಲಿ ತಪ್ಪಾಗಿ ತಿಳ್ಕೊಂತಾನೆ. ಅಲ್ಲಿ ನಾನು ಭಿಕ್ಷುಕ ಅಂತ ತಿಳ್ಕೊಂತಾನೆ. ಅದಕ್ಕೋಸ್ಕರ ಇದನ್ನ ಏನಂತಾರೆ? ಇದು ಏನಂತಾರೆ? ಅನ್ಯತಾ ಗ್ರಹಣ ಅಥವಾ ವಿಶೇಷ ಗ್ರಹಣ. ಅನ್ಯತಾ ಅಂದ್ರೆ ಬೇರೆದಾಗಿ ತಿಳ್ಕೊಳ್ಳೋದು. ಇರೋದ ಆತ್ಮ ಜನಕ ಮಹಾರಾಜ ಅಂತ ತಿಳ್ಕೊಂತಾನೆ. ಇದೊಂದೇ ಅಲ್ಲ, ಆಧ್ಯಾತ್ಮ ಅದ್ಭುತ ಆದಿದೈವಿಕ. ಅಲ್ಲಿ ಬೇರೆ ಹೆಂಡತಿ ಮಕ್ಳು ಇರ್ತಾರೆ ಸೆಟ್ಟು. ಇಲ್ಲಿ ನಿಜವಾಗಿರೋ ಹೆಂಡತಿ ಮಕ್ಳು ಅಂತ ಇವ್ನು ಅನ್ಕೊಂತಾನೆ. ಅದು ತಪ್ಪೆ. ಅವರು ನಿಜ ಇಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹಾವು ಅನಾತ್ಮ ಹುಡ್ಕದ್ರೆ ಸಿಗೋಲ್ಲ. ಅದಕ್ಕೆ ನಿದ್ದೆಗೆ ಬರೋಕ್ಕೆ ಯೋಗ್ಯತೆ ಇಲ್ಲ. ಹೇಗಿದೆ? ಹೀಗೆ ನಾವು ಅರ್ಥ ಮಾಡಿಕೊಂಡು ಅಷ್ಟೊಂದು ಎಷ್ಟು ಸುಲಭವಾಗಿದೆ. ಈಗ ಇವ್ರು ಎಡವದಿಕ್ ಕಾರಣ ಏನು? ನಮ್ಗಿಷ್ಟು ನಮ್ಮಂತ ದಡ್ಡರು ಸಂಸ್ಕೃತ್ ಬರಲ್ಲ, ವೇದಗಳು ಗೊತ್ತಿಲ್ಲ, ವೇದಾಂಗಗಳು ಗೊತ್ತಿಲ್ಲ. ಬಟ್ ನಮಗ್ ಗೊತ್ತಾಗ್ತಾ ಇದೆಯಲ್ಲ ಇವ್ರು ಮಾಡಿರೋ ತಪ್ಪು ತೋರ್ಸೋದ್ಮೇಲೆ.
ಈಗ ನಮ್ಗೆ ಇಷ್ಟು ಚೆನ್ನಾಗಿ ಗೊತ್ತಾದ್ಮೇಲೆ ಅವರು ಅಷ್ಟು ಬುದ್ಧಿವಂತರು, ಶಾಸ್ತ್ರವನ್ನು ಗೊತ್ತವರು, ಸಂಸ್ಕೃತ, ವೇದಾಂಗ, ಉಪವೇದಾಂಗಗಳೆಲ್ಲ ಗೊತ್ತಿದ್ದವರು, ಇವ್ರಿಗೆ ಯಾಕಪ್ಪ ಹಿಂಗ್ ಮಾಡಿದ್ರು ಪ್ರಶ್ನೆ. ಯಾಕೆ ಮಾಡಿದ್ರು? ನಿಮ್ಗೆಲ್ಲರೂ ಗೊತ್ತಿದೆ ಆನ್ಸರ್, ಮತ್ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಬೇಕಾದಷ್ಟು ಸಲ ಹೇಳಿದ್ದೀರ. ಯಾರಾದ್ರೂ ಹೇಳಿ, ಕಷ್ಟ ಇದೆಯಾ ಕ್ವಶನ್? ಹೇಳಮ್ಮ ಕೃಷ್ಣ. ಏನಮ್ಮ ಕೇಳಿಸ್ತಿಲ್ಲ ಸರ್, ಏನೋ. ಯಾಕೆ ನಮ್ಮ ಪ್ರಶ್ನೆ ಕೇಳಿಸ್ತಿಲ್ವಾ ಯಾರಿಗೋ? ಶ್ರೀಧರ್ ಅವ್ರು ಯಾರಿಗೂ ಕೇಳಿಸ್ತಿಲ್ವಾ? ನಮ್ಮಾತ್ಮ ಬೇರೆ, ನಿಮ್ಮ ಕೇಳಿಸ್ತು ಸರ್, ಕೇಳಿಸ್ತು. ಅವ್ರು ಎಚ್ಚರಿಕೆ ದೃಷ್ಟಿಯಿಂದ ಅದಕ್ಕೆ ಮಹತ್ವ, ಎಚ್ಚರಿಕೆ ದೃಷ್ಟಿಯಿಂದ ಅದಕ್ಕೆ ಮಹತ್ವ ಕೊಟ್ಬಿಟ್ಟು ಆತರ ಹೇಳಿದ್ದಾರೆ. ಸೊ ಅವರೂನು ನಿದ್ದೆ ದೃಷ್ಟಿಯಿಂದ ಗೊತ್ತಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವ್ರು ಬರೀ ಇದರಿಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ರು, ಎಚ್ಚರಿಕೆ ದೃಷ್ಟಿಯಿಂದಾನೇ ಅನಾಲಿಸಿಸ್ ಮಾಡ್ಕೊಂಡು ಮಾಡ್ತಾ ಇದ್ರು. ಅವ್ರಿಗೆ ಅದು ಗೊತ್ತಾಗಿಲ್ಲ. ಸೊ ಅದಕ್ಕೆ ಏನೋ ಒಂದು ಹೇಳ್ಬೇಕಾದ್ರೆ ಅದು ಮಸಿ ಹಾಕ್ಬೇಕಾದ್ರೆ ಮಸಿ ಹೇಳ್ರಿ ಅಷ್ಟೇ. ಈಗ ಕೃಷ್ಣವೇಣಿ ಅವರೇ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಅವರು ಪಂಡಿತರು, ಸಾಂಸ್ಕ್ರಿಟ್ ಗೊತ್ತು, ವೇದಾಂಗಗಳನ್ನ ಅಧ್ಯಯನ ಮಾಡಿದವರು, ಪುಸ್ತಕಗಳನ್ನ ಬರ್ದವರು, ಇವ್ರು ಯಾಕೆ ಇಷ್ಟು ಸಿಂಪಲ್ ತಪ್ಪು ಮಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇದೆ. ನಾವೇನಂತ ಪಂಡಿತರಲ್ಲ, ಸರಿಯಾಗಿ ನಮ್ಗೆ ಕನ್ನಡ ಬರೋಲ್ಲ, ನಾವೇನು ವೇದಗಳನ್ನ ಮುಟ್ಟಿಲ್ಲ, ಯಾವುದೂ ಸರಿಯಾಗಿ ಮುಟ್ಟಿಲ್ಲ ಅಂತ ನಮ್ಗೆ ಇಷ್ಟು ಕ್ಲಿಯರ್ ಆಗಿದ್ದಾಗ ಇವ್ರಿಗೆ ಯಾಕೆ ಈ ತರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಇಂಟೆಲೆಕ್ಚುಯಲ್ ಜಗ್ಲರಿ, ಮನಸ್ಸನ್ನು ಉಪಯೋಗಿಸ್ಕೊಂಡು ಇವರು ಅದನ್ನ ಹೇಳ್ಕೋದ್ರು, ಬಿದ್ರು. ಎರಡನೇದು, ಸಾರ್ವತ್ರಿಕ ಪೂರ್ಣಾನುಭವ ಇವ್ರಿಗೆ ಗೊತ್ತಿಲ್ಲ. ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು, ಅದನ್ನೇ ಶ್ರೀಧರ್ ಅವರು ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು ಕನಸು ನಿದ್ದೆಯನ್ನು ಬಾಲಂಗೋಷಿ ಮಾಡಿಬಿಟ್ರು. ಇದರಿಂದ ಇವರು ಎಡವುದ್ರು. ಇವ್ರು ಮಾತ್ರ ಅಲ್ಲ, ಇನ್ ಯಾರ್ಯಾರು ಹೀಗೆ ತಪ್ಪು ಮಾಡಿದ್ರು, ಯಾರ್ಯಾರು ಹಿಂಗೆ ತಪ್ಪು ಮಾಡಿದ್ರು ಹೇಳ್ತಾ ಇದ್ದೀನಿ. ಇಲ್ಲ, 5 ಜನ ದರ್ಶನಕಾರರು ಹಿಂಗೆ ಮಾಡಿದ್ರು ಸರ್. ಆಮೇಲೆ ಬುದ್ಧಿಸಮ್ಮು, ಜೈನಿಸಮ್ಮು, ಇವರೆಲ್ಲ ವೆಸ್ಟರ್ನ್ ಫಿಲಾಸಫರ್ಸು ಎಲ್ಲರೂ ಇದೆ ಮಾಡಿ. ಹೌದು, ವೆಸ್ಟರ್ನ್ ಫಿಲಾಸಫರ್, ಸೈಂಟಿಸ್ಟ್ಗಳು, ಮತ್ತೆ ಚಾರ್ವಾಕರು, ಬುದ್ಧಿಸಮ್, ಜೈನರು, ಬೇರೆ ಧರ್ಮದವರು ಕೂಡ ನಂಬ್ಕೊಳ್ಳೋ ಹಂಗೆ ಮಾಡ್ಬಿಟ್ರು. ಆದ್ರಿಂದ ಅವ್ರಿಗೆ ಸಿಗೋಲ್ಲ. ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಫಸ್ಟ್ ಸಾಕ್ಷಿನ ಗುರ್ಸೋದು ಫಸ್ಟ್ ಹಿಡ್ಕೋಬೇಕು. ಅದು ಬಂತು ಅಂದ್ರೆ ಗರ್ಭಗುಡಿಗೆ ನೀವು ಎಂಟ್ರಿ ಆದ್ರಿ. ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ? ಗರ್ಭಗುಡಿ ಇರ್ಲಿ, ದೇವಸ್ಥಾನಕ್ಕೆ ಆ ಮೀನಾಕ್ಷಿ ಟೆಂಪಲ್ ನೋಡಿದ್ದೀರಾ? 4 ಕಡೆ ಇದೆ ಬಾಗಿಲು. ಆ ಮೀನಾಕ್ಷಿ ಟೆಂಪಲ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ನೀವು ಒಳಗಡೆ ಹೋದ್ರೆ ಒಳಗೆ ಹೋಗೋಷ್ಟೊತ್ತಿಗೆ 1/2-3/4 ಗಂಟೆ ಆಗ್ಬೇಕು, ಅಷ್ಟು ದೊಡ್ಡದಾಗಿದೆ. ಈಗ ಅವರು ಗರ್ಭಗುಡಿ ಇರ್ಲಿ, ಹೊರಗಡೆ ಆ ಬೀದಿನಲ್ಲಿರ್ತಿರಲ್ಲ, ಅಲ್ಲಿಂದ ನಿಮ್ಗೆ ಎಂಟ್ರಿ ಸಿಕ್ಕಿರಲ್ಲ. ಆಧ್ಯಾತ್ಮನೇ ಮಾತಾಡ್ತಾರೆ, ಆಧ್ಯಾತ್ಮದೇ ಪುಸ್ತಕಗಳು ಬರೀತಾರೆ, ಆಧ್ಯಾತ್ಮತೆ ಪ್ರವಚನ ಮಾಡ್ತಾರೆ, ಎಂಟ್ರಿ ಆಗಿಲ್ಲ ಇದರಿಂದ. ಸೊ ಇದು ಈಗ ಆಯ್ತಾ? ಈಗ ವಿದ್ಯಾ ಅವಿದ್ಯೆ ಏನಿದು? ದ್ವಂದ್ವಗಳು, ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಎಲ್ಲ ದ್ವಂದ್ವಗಳು. ವಿದ್ಯಾ ಅವಿದ್ಯೆ ದ್ವಂದ್ವಗಳು. ದ್ವಂದ್ವಗಳು ಎಲ್ಲಿಗೆ ಸಂಬಂಧಪಟ್ಟಿರುತ್ತೆ? ಪ್ರಶ್ನೆ ಕೇಳ್ತೇನೆ. ಕಲ್ಪನಾ, ಯಾರಾದ್ರೆ? ಮನಸ್ಸಿಗೆ ಸರ್, ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹೇಗಿದೆ ನೋಡ್ರಿ. ಆದ್ರಿಂದ ನಾವು ಎಚ್ಚರದಲ್ಲಿ ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಅದಕ್ಕೆ ಆ ರೀತಿಗೋಸ್ಕರ ಅದು ಹೇಳಿದ್ದಾರೆ. ಈಗ ಇವನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಡ್ರಿ. ಈಗ ಕಾರಣ ಅವಿದ್ಯೆ ಗಾಢ ನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಇದೆ ಅಂತ ನಮ್ಮ ಶಾಸ್ತ್ರದವರು ಹೇಳಿದ್ದಾರೆ ಪ್ರಸ್ಥಾನತ್ರ ಭಾಷ್ಯಗಳಲ್ಲಿ. ಈಗ ಅನುಭವದಿಂದ ನೋಡ್ಕೋಣ. ಇದು ಸರಿಯಾ? ಅನುಭವದಿಂದ ನೋಡ್ಕೊಂಡ್ರೆ ಕರೆಕ್ಟ್ ಅನ್ಸುತ್ತಾ? ಇದು ಕಾರಣ, ಗಾಢ ನಿದ್ರೆಯಲ್ಲಿ ಕಾರಣ ವಿದ್ಯೆ ಇದೆ, ಅನುಭವದಿಂದ ನೋಡೋಣ. ಈ ಶಾಸ್ತ್ರ ದೃಷ್ಟಿಯಿಂದ ಅದು ಹೇಳಿದ್ದಾರೆ, ಯಾಕೆ ಹೇಳಿದ್ರು ಅಂತ ಗೊತ್ತಾಗೋಯ್ತು. ಈಗ
ನಾವು ಇವರು ಶ್ರೀಧರ್ ಅವರು ಹೇಳಿದ್ರು ಅಲ್ಲಿ ಬೀಜ ರೂಪದಲ್ಲಿ ಇದೆ ಅಂತ. ಕರೆಕ್ಟ್. ಈಗ ಅದಕ್ಕೊಂದು ದೃಷ್ಟಾಂತ ಯಾರಾದ್ರೂ ಕೊಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇ ಒಂದು ದೃಷ್ಟಾಂತ ಸಾಕು. ಯಾರು ಕೊಡ್ತಾರೆ? ಈಗ ನಾನು ಮಲಕೊಂಡಾಗ ಈ ಅವಿದ್ಯೆ ಅಲ್ಲ, ಯಾವ್ದಾದ್ರು ಆಗಲಿ ಬೀಜ ರೂಪದಲ್ಲಿ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಅದನ್ನ ಅನುಭವದಿಂದ ನೋಡ್ಕೊಳ್ಳೋಣ. ಹೇಳ್ರಪ್ಪ, ಇಸ್ ಇಟ್ ಸೊ? ಅಂದ್ರೆ ನಾನು ಮಲಕೊಂಡಾಗ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಗಾಢನಿದ್ರೆಗೆ ಹೋದಾಗ ಅದು ಬೀಜ ರೂಪದಲ್ಲಿರುತ್ತೆ. ಎಚ್ಚರಕ್ಕೆ ಬಂದಿದ ತಕ್ಷಣ ಅದು ಬುಸಕ್ಕಂತ ಮರ ಬೆಳೆದಂಗೆ ಬೆಳೆಯುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇಷ್ಟೆಲ್ಲ ಯಾಕೆ, ಈವನ್ ಅವಸ್ಥೆ ಆತ್ಮವ ಅನಾತ್ಮವ? ಕಲ್ಪನಾ, ಅನಾತ್ಮ ಸರ್. ಮುಗಿದೋಯ್ತು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹೋಲ್ಸೇಲ್ ಅನಾತ್ಮ. ಗಾಢನಿದ್ರೆಲ್ಲ ಅನಾತ್ಮ ಇರುತ್ತಾ? ಇರಲ್ಲ. ಮತ್ತಿನ್ನು ಇದ್ರ ಬೀಜ ಎಲ್ಲಿಂದ ಬಂತು ಹೇಳ್ರಿ? ಮತ್ ನಿಮ್ ಶಾಸ್ತ್ರ ಹೇಳಿದಿಲ್ಲ ಸ್ವಾಮಿ. ಕರೆಕ್ಟ್. ಯಾವ ದೃಷ್ಟಿಯಿಂದ ಹೇಳಿದೆ? ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ, ಇದು ಅವಿದ್ಯೆ ದೃಷ್ಟಿಯಿಂದ, ಅಜ್ಞಾನ ದೃಷ್ಟಿ. ಇದು ತಪ್ಪು. ಬಟ್ ಹೇಳಿದೆ ಯಾಕೆ? ನನ್ ಗಾಢನಿದ್ರೆ ನಾನು ಮುಕ್ತನಾಗಿಲ್ಲ, ನನಗೆ ದುಃಖ ಇದೆ, ಬಿಡುಗಡೆ ಆಗ್ಬೇಕು. ಅದಕ್ಕೆ ಏನ್ ಮಾಡುತ್ತೆ ಶಾಸ್ತ್ರ? ಅಧ್ಯಾರೋಪ ಅಪವಾದ. ನಿಜವಾಗ್ಲೂ ಇಲ್ಲ, ಮದುವೆ ಎತ್ಕೊಂತ ಅನ್ನೋದು ಹೌದಪ್ಪ ಅಂತ ಹೇಳಿ ಆಮೇಲೆ ನೀವು ತತ್ವದಲ್ಲಿ ನಿಂತ ಮೇಲೆ ನೀವೇ ನೋಡಿದಾಗ ಅರರ ಯಾವುದು ಬೀಜ ರೂಪದಲ್ಲಿ ಇಲ್ಲ. ಆ ಬೀಜ ಆತ್ಮನ ಅನಾತ್ಮನ? ಪ್ರಶ್ನೆ ಕೇಳ್ತಾರೆ ಶ್ರೀಧರ್ ಅವರೇ. ಅನಾತ್ಮ ಸರ್. ಅನಾತ್ಮ. ಗಾಢನಿದ್ರೆಲ್ಲ ಆತ್ಮನ ಜೊತೆಲ್ಲ ಅನಾತ್ಮ ಇರುತ್ತಾ? ಅದು ಬಿಟ್ಟು ಬೇರೆ ಏನಿರಲ್ಲ. ಗೊತ್ತು ನಮ್ಗೆ ಹಿಂಗಿದೆ ನೋಡ್ರಿ. ಈಗ ಅನುಭವದಿಂದ ನೋಡ್ಕೊಂಡಾಗ ಇಲ್ಲ. ಹಾಗಾದ್ರೆ ಇದಕ್ಕೊಂದು ದೃಷ್ಟಾಂತ ನೀವು ಕೊಡ್ಬೇಕು. ನಮ್ ಶಾಸ್ತ್ರ ಹೇಳಿಲ್ವಾ? ಹೇಳಿದೆ. ಇದನ್ನ ಅಧ್ಯಾರೋಪ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಅಧ್ಯಾರೋಪ ದೃಷ್ಟಿ 5ರಲ್ಲಿ ಇದು ಒಂದು. ಇದನ್ನು ತಿಳ್ಕೊಳ್ದೇ ಇದ್ರೆ ನಮ್ಗೆ ಕನ್ಫ್ಯೂಷನ್. ಇವ್ರಿಗೆ ಗೊತ್ತಿಲ್ಲ, ಅಧ್ಯಾರೋಪ ಗೊತ್ತಿಲ್ಲ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಗೊತ್ತಿಲ್ಲ, ಸಾರ್ವತ್ರಿಕ ಪೂರ್ಣಾನುಭವದಿಂದ ಗುರುಸೋದು ಗೊತ್ತಿಲ್ಲ, ಸಾಧನೆಗಳು ವಸ್ತುತಂತ್ರ ಕರ್ತೃತಂತ್ರ ಸಾಧನೆ ಗೊತ್ತಿಲ್ಲ. ಇನ್ನ ಬ್ರಹ್ಮ ಜಿಜ್ಞಾಸ ಧರ್ಮ ಜಿಜ್ಞಾಸ ಗೊತ್ತಿಲ್ಲ. ಇವ 6. ಈಗ ಅದನ್ನೇ ನನಗೆ ರಘು ಅವರು ಮಾತಾಡಕ್ಕೆ ಹೇಳಿದ್ದಾರೆ. 13ನೇ ತಾರೀಕು ಡಿಸೆಂಬರ್ ಕಾರ್ಯಾಲಯದಲ್ಲಿ ಇದೆ. ಇದರ ವಿಚಾರ ಮಾತಾಡಬೇಕಾಗಿದೆ. 6 ಒಟ್ಟಿಗೆ ಹೇಳ್ತಾ ಇದ್ದೀನಿ. ಬಟ್ ಅದರಲ್ಲಿ ಹೈಲೈಟ್ ಆಗಿ ಅವಸ್ಥೆಯನ್ನು ಗುರುತಿಸೋದು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅಲ್ಲಿ ಎಲ್ರಿಗೂ ಅವಸ್ಥೆ ಗುರುತಿಸೋದು ಗೊತ್ತಿರೋಲ್ಲ. ಅದಕ್ಕೋಸ್ಕರ ಇರ್ಲಿ. ಅದಕ್ಕೋಸ್ಕರನೇ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಶ್ರೀಧರ್ ಅವ್ರು ಬಂದಾಗ ಈ 6 ಮಾಡಿ ಮಿಕ್ಕಿರೋದಕ್ಕೆ ನಾವು ಹೋಗ್ಲಿಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಹಾಗಾದ್ರೆ ಹೇಳಿದ್ರಲ್ಲ, ನೀವು ಹೇಳಿದಿರಲ್ಲ, ಯಾಕೆ ಅಧ್ಯಾರೋಪ ದೃಷ್ಟಿ? ನಿಜವಾಗ್ಲೂ ಹಂಗಿಲ್ಲ ಅನುಭವದಲ್ಲಿ, ಬಟ್ ತತ್ವ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಅಧ್ಯಾರೋಪದ ದೃಷ್ಟಿ. ಅಧ್ಯಾರೋಪ ಅಂತಂದ್ರೆ ಏನು? ಸೂಪರ್ ಇಂಪೊಸಿಷನ್. ಇಲ್ಲದನ್ನ ಇದೆ ಅಂತ ಶಾಸ್ತ್ರ ಹಾಕೋದು. ಇದು ಶಾಸ್ತ್ರ ಮಾಡೋದು. ನಾನ್ ಕೆಲವು ಮಾಡ್ಕೊಂತೀನಿ, ಅದು ಸೂಪರ್ ಇಂಪೊಸಿಷನ್ನೇ. ನಾನ್ ಮಾಡ್ಕೊಳ್ಳೋದು ಯಾವುದು? ಈ ಶರೀರವನ್ನು ನಾನು ಅನ್ಕೊಂಡೆ. ಇದು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ. ದೇವತೆಗಳಿಂದ ಪ್ರಾಣಿಗಳವರೆಗೂ ಈ ಶರೀರ ನಾನು ಅನ್ಕೊಂತಾರೆ. ಇದು ನಾವು ಮಾಡ್ಕೊಳ್ಳೋದು ತಪ್ಪು. ಇದು ಸೂಪರ್ ಇಂಪೊಸಿಷನ್ನೇ. ಇದು ನಿಜವಾಗ್ಲೂ ಇಲ್ಲದೆ ಇರೋದೆ. ಆಮೇಲೆ ಶಾಸ್ತ್ರದ ನಾವು ಆತ್ಮನ್ ಗುರುತಿಸ್ತಾರೆ. ಹೆಚ್ಚೇ ಇದು ಅನಾತ್ಮ, ಇದು ಎಂದೆಂದೂ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ನಾನು ಹೊಡೆದಾಕೋದು. ಶಾಸ್ತ್ರ ಈ ಥರ ಬೇಕಾದಷ್ಟು ಮಾಡ್ಕೊಂಡ್ ಬರುತ್ತೆ. ಈಗ ಶಾಸ್ತ್ರ ಮಾಡಿದ್ದು ಯಾವುದು? ಅಧ್ಯಾರೋಪ ದೃಷ್ಟಿಯಿಂದ ಮಾಡುತ್ತೆ ಶಾಸ್ತ್ರ. ನಾನು ಮಾಡ್ಕೊಂಡಿರೋದು ಕೆಲವು, ಶಾಸ್ತ್ರ ಕೆಲವು ಮಾಡುತ್ತೆ ತಪ್ಪು. ಯಾವ್ದದು? ಯಾರಿಗಾದ್ರು ಎಕ್ಸಾಂಪಲ್ಸ್ ಇದೆಯಾ? ಗಾಢ ನಿದ್ರೆನಲ್ಲಿ ಇತ್ತು, ನೀನು ಅವಿದ್ಯೆ ಇತ್ತು, ಎಚ್ಚರ ಆದ ತಕ್ಷಣ ಕಾರ್ಯ ಆಯ್ತು ಅಂತ ಆ ಕಾರ್ಯಕಾರಣ ಭಾವದಿಂದ ತೋರಿಸುತ್ತೆ. ಆಯ್ತು. ಎಚ್ಚರದಲ್ಲಿ ಯಾವುದು? ಕನಸಿನಲ್ಲಿ ಯಾವುದು? ಶಾಸ್ತ್ರ ಮಾಡೋದು ಅಧ್ಯಾರೋಪ.
ಅದಕ್ಕೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಪ್ರಶ್ನೆ ಹೇಳ್ತಾರೆ ಅವರೇ ಹಾಕೊಂಡು, ಅಲ್ರಿ ನಾವು ನಾವು ಗಬ್ಬನ್ ಮೆತ್ಕೊಂಡಿದ್ದೀವಿ ಸರ್, ಶಾಸ್ತ್ರ ಇಲ್ಲದೆ ಇರೋ ಗೊಬ್ಬನ ಮೆತ್ಕೊಂಡು ತಿರ್ಗ ತೊಳ್ಕೊಳ್ರಿ ಅಂತ ಯಾಕೆ ಹೇಳ್ಬೇಕ್ರಿ ಶಾಸ್ತ್ರ ಅಂತ ಪ್ರಶ್ನೆ ಹಾಕಿದ್ದಾರೆ. ಈಗ ಎಚ್ಚರದಲ್ಲಿ ನಾವೇನ್ ಮಾಡ್ಕೊಂತೀವಿ? ಗಾಢ ನಿದ್ರೆ ಬಿಡ್ರಿ. ಎಚ್ಚರದಲ್ಲಿ ಶಾಸ್ತ್ರ ಶರೀರ ಇಂದ್ರಿಯಗಳು ನಾನು ಅಂತ ತಿಳ್ಕೊಂತೀನಿ. ನಾನ್ ಮಾಡ್ಕೊಂಡಿರೋದು ಇದು. ಶಾಸ್ತ್ರ ಯಾವಾಗ ಮಾಡುತ್ತೆ? ಯಾಕೆ ಬೇಗ ಮರ್ತೋಗ್ಬಿಟ್ರ? ಉಪನಿಷತ್ತು, ಮಾಂಡಿಕ್ಯ ಉಪನಿಷತ್ತು ಮರಿಬಾರ್ದು. ವೈಶ್ವಾನರ ತೈಜಸ ಅಂತ ಮಾಡುತ್ತಲ್ಲ ಸರ್, ಶಾಸ್ತ್ರ ಮಾಡಿರೋದು ವೈಶ್ವಾನರ ತೈಜಸ ಪ್ರಾಜ್ಞ. ಇವು ಸತ್ಯವಾ? ಆತ್ಮನಿಗೆ ಉಪಾಧಿಗಳಿದೆಯಾ? ಇಲ್ಲ. ನೋಡ್ರಿ, ಇದು ಶಾಸ್ತ್ರ ಮಾಡೋದು. ಶಾಸ್ತ್ರ ಮಾಡಿ ಸೂಪರ್ ಇಂಪೊಸಿಷನ್ ಫಾಲೋಡ್ ಬೈ ಏನು? ಫಾಲೋಡ್ ಬೈ ನೆಗೇಷನ್. ಅದು ಇಲ್ಲ ಅಂತ ಹೊಡೆದಾಕದು. ಹಗ್ಗ ಅಂತ ಗೊತ್ತಾದ್ಮೇಲೆ ನಾನ್ ಮಾಡ್ಕೊಂಡಿರೋದು ಹಾವು ಅಂತ ತಪ್ಪು, ಅದು ಹೊಡೆದಾಕುತ್ತೆ. ಹಾಗೆ ಈ ತರ ಬೇಕಾದಷ್ಟಿದೆ. ಶಾಸ್ತ್ರ ಮಾಡಿ ತೆಗೆದುಹಾಕೋದು. ಕೊನೆಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸೂಪರ್ ಇಂಪೊಸಿಷನ್. ಇರುವು ಅರಿವು ಆನಂದ ಶಾಸ್ತ್ರ ಮಾಡಿರೋದು. ನಾವು ಆ ತತ್ವದಲ್ಲಿ ನಿಂತ ಮೇಲೆ ಇರುವ ಅರಿವು ಆನಂದ ಪ್ರಶ್ನೆ ಇಲ್ಲ ಅಲ್ಲಿ. ಹೇಗಿದೆ ನೋಡ್ರಿ. ಮತ್ತೆ ನೀವು ಅದಕ್ಕೆ ಓಂಕಾರ ಅಂದ್ರಿ, ಬ್ರಹ್ಮ ಅಂತಂದ್ರಿ, ಆತ್ಮ ಅಂತಂದ್ರಿ, ಎಲ್ಲ ಸೂಪರ್ ಇಂಪೊಸಿಷನ್. ಇಲ್ಲಿ ಗಡನಿದ್ರಲ್ಲಿದ್ದಾಗ ಅದನ್ನ ಓಂಕಾರ ಅಂತ ಕರೀರಿ ನೋಡೋಣ. ನೀವು ಓಂಕಾರ ಅಂತ ಕರಿತೀರಾ? ಗಡನಿದ್ರಲ್ಲಿದ್ದಾಗ ಬಿಡ್ರಿ, ಅದಕ್ಕೆ ಹೆಸರೇ ಇಲ್ಲ. ಅಭಿಧಾನ ಅಂತ ನೀವು ಮಾಡ್ಕೊಂಡಿರೋದು, ಅದಕ್ಕೆ ಬ್ರಹ್ಮ ಅಂತ ಅಭಿಧೇಯ ಅಂತ ಮಾಡಿದ್ರೆ, ಅಭಿಧಾನ ಅಭಿಧೇಯ ಮತ್ತೆ ಎಲ್ಲಿಗೆ ಸಂಬಂಧಪಟ್ಟಿರೋದು? ಅನಾತ್ಮ, ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹೇಗಿದೆ ನೋಡ್ರಿ. ಹಾಗೆಯೇ ಈ ಎಚ್ಚರ ಕನಸುಗಳಲ್ಲಿ ಹೀಗೆ ನಾವು ಮಾಡಿದ್ದೀವಲ್ಲ, ಹಾಗೆ ಈ ಗಾಢನಿದ್ರೆಯಲ್ಲೂ ಕೂಡ ಬೀಜ ರೂಪದಲ್ಲಿದೆ ಅಂತ. ಇದು ನಾವು ಅನುಭವದಿಂದ ನೋಡ್ಕೊಳಕ್ಕೂ ಒಂದು ದೃಷ್ಟಾಂತ ಇದೆ. ನೀವು ಅದು ಹೇಳಿದ್ರೆ ಇನ್ನೂ ಕ್ಲಿಯರ್ ಕಟ್ ಆಗುತ್ತೆ. ಮರ್ತೋಗ್ಬಿಟ್ಟಿದ್ದೀರಾ? ಯಾವುದದು? ಎಷ್ಟು ಸಾರಿ ನಾವು ಹೇಳಿರ್ತೀವಿ, ಜ್ಞಾಪಕ ಮಾಡ್ಕೊಳ್ರಿ. ಯಾರಿಗಾದ್ರೂ ಜ್ಞಾಪಕ ಬಂದ್ರೆ. ಮನೆ ಮೇಲೆ ಕಾಗೆ ಕೂತಿರತ್ತೆ, ಅಲ್ಲ ಅದಲ್ಲ, ಮನೆ ಮೇಲೆ ಕಾಗೆ ತೋರಿಸುತ್ತೆ. ಅಸರೇ ಕಾಗೆ ಕೂತಿದೆ ಎದ್ದೋದೆ. ಈ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಇದೆ ಅನ್ನೋದು ನನಗೆ ಅದಕ್ಕೆ ದೃಷ್ಟಾಂತ ಬೇಕಲ್ಲ. ಗಾಢನಿದ್ರೆಯಲ್ಲಿ ಶಾಸ್ತ್ರ ಹೇಳಿದೆ. ಮನೆ ಕಟ್ಬೇಕಾದ್ರೆ ಅದಕ್ಕೆ ಮೊದ್ಲು ಎಲ್ಲ ಮಣ್ಣೆಲ್ಲ ಹಾಕಿ ಎಲ್ಲ ಸರ್ವೆಗಳೆಲ್ಲ ಕಟ್ಕೊಂತೀವಲ್ಲ ಸರ್, ಅದು ಆಮೇಲಿಂದ ಅಧ್ಯಾರೋಪಕ್ಕೆ ಹೊಂದುತ್ತೆ. ಇರ್ಲಿ, ಬಟ್ ಈಗ ಹಾವಿದೆ, ಎಲ್ಲಿದೆ? ಕಾಡ್ನಲ್ಲಿ ಹೋಗುತ್ತಲ್ಲ ಆ ತರ. ಅದು ಹಿಡ್ಕೊಳ್ರಿ. ಅದು ಹೇಳಿ ಪ್ರತಿಭಾ. ಅದೇ ಈಗ ಹಾವು ಅದನ್ನ ನಾವು ನೋಡ್ತೀರಿ, ಆದ್ರೆ ಇದು ನಾವು ಎದ್ದಿದ ತಕ್ಷಣ ಫುಲ್ ಆಧ್ಯಾತ್ಮಿಕ ಆದಿ ಭೌತಿಕ ಆದಿದೆ ಮಾಡುತ್ತೆ. ಇದು ಆ ತರ ಅಲ್ಲ ಅಂತ ಅನ್ಬಿಟ್ಟು. ಕರೆಕ್ಟ್. ಅಲ್ಲ, ನನಗೆ ಒಂದು ಆಶ್ಚರ್ಯ, ನೀವು ಸೈಲೆಂಟ್ ಮಾಡುತ್ತೆ ಆ ಸ್ಪೀಕರ್, ನೀವು ಮ್ಯೂಟ್ ನಲ್ಲಿದ್ದು ನೀವು ಹೆಂಗ್ ಮಾತಾಡಕ್ಕಾಗ್ತಾ ಇದೆ ಅಂತ. ನಮ್ಗೆ ಇಲ್ಲಿ ಮ್ಯೂಟ್ ಕಾಣಿಸ್ತಾ ಇದೆ, ನೀವು ಮಾತಾಡ್ತಾ ಇದ್ದೀರಿ. ನನ್ಗೆ ಅದೊಂದು ಆಶ್ಚರ್ಯ. ಇರ್ಲಿ ಬಿಡ್ರಿ, ಅದಲ್ಲ ಇವಾಗ. ಈಗ ನೋಡ್ರಿ, ಇದು ನೆಟ್ವರ್ಕ್ ತುಂಬಾ ಸ್ಲೋ ಆಗಿ ಮಾತಾಡ್ತಾ ಇರೋಂಗ್ ಕೇಳಿಸುತ್ತೆ. ನಾನ್ ಮಾತಾಡೋದು ಅವ್ನು ಕೇಳಿಸ್ತಾ ಇದೆ ನಿಮ್ಗೆ? ಹಾ, ಸರಿ ಬಿಡಿ. ಈಗ ನಮಗೆ ಹಾವು ಕಾಡಿನಲ್ಲಿದೆ, ಹೋಗಿ ಹುತ್ತದ ಒಳಗಡೆ ಸೇರ್ಕೊಳ್ಳುತ್ತೆ. ಮತ್ತೆ ಹಂಗೆ ನಾನು ಗಮನಿಸ್ತಾ ಇರ್ತೇನೆ, ಹುತ್ತದಿಂದ ಹೊರಗಡೆ ಬಂದಿದ್ದು ಅನುಭವ ಇದೆ ತಾನಪ್ಪ. ಇದು ಯಾರಾದ್ರೂ ಇಲ್ಲ ಅಂತಾರ? ಇಲ್ಲ. ಈಗ ನೀವು ಗಾಢನಿದ್ರೆಯಲ್ಲಿದ್ದಾಗ ಈ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಹಾವು ಕೊಡ್ರಿ. ನಿಮ್ಮ ಗಾಢನಿದ್ರೆ ಅನ್ನೋದು ಹುತ್ತದಲ್ಲಿ ಹೋಗಿ ಸೇರ್ಕೊಂಡು ಅನುಭವ ಇದೆಯಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅನುಭವ ಇದೆಯಾ ಯಾರಿಗಾದ್ರೂ? ಹೇಳ್ರಿ. ಇಲ್ಲ. ಎದ್ದಿದ ತಕ್ಷಣ ಮತ್ತೆ ಹಾವು ಹುತ್ತದಿಂದ ಹೊರಗಡೆ ಬಂದಂಗ ನಾನು ಎದ್ದಿದ ತಕ್ಷಣ ಈ ಪ್ರಪಂಚ ಬುಸಕ್ಕಂತ ತೋರ್ಕೊಳ್ತಾ ಇದೆಯಾ? ಹಂಗ್ ತೋರ್ಕೊಳ್ತಾ ಇರೋ ಅನುಭವ ಇದೆ. ಬಟ್ ಗಾಢನಿದ್ರೆಲ್ಲ ಬಂದು ಹಿಂಗೆ ಬೀಜ ರೂಪದಲ್ಲಿ ಇತ್ತು ಅನ್ನೋದು ಎಲ್ಲಿದೆ?
ಅನುಭವದಿಂದ ನೋಡ್ಕೊಂಡ್ರೆ ಇಲ್ಲ. ಮತ್ತೆ ಹೇಳಿದ್ಯಲ್ಲ ಸ್ವಾಮಿ, ನಿನ್ನ ಪ್ರಶ್ನೆಗೆ ಶಾಸ್ತ್ರ ಹೇಳೋದು. ನೀವೇನ್ ಕೇಳ್ತೀರಾ? ಸ್ವಾಮಿ, ನನ್ ಗಾಢನಿದ್ರೆಯಲ್ಲಿ ಮತ್ತೆ ಮಲಗಿದಾಗ ಆತ್ಮ ಒಂದೇ ಇದ್ದಿದ್ದು, ಪ್ರಪಂಚ ಇರ್ಲಿಲ್ಲ. ಎದ್ದ ಮೇಲೆ ಮತ್ತೆ ಬುಸಕ್ಕಂತ ತೋರ್ಕೊಂತಲ್ಲ ಸ್ವಾಮಿ, ಎಲ್ಲಿದು ಅಂತ ಕೇಳ್ತಾನೆ. ಅವನು ಕೇಳೋ ಪ್ರಶ್ನೆ ಎಲ್ಲಿಂದ? ಎಚ್ಚರದಿಂದ. ನಾವೇನ್ ಮಾಡ್ಬೇಕು ಇವಾಗ? ಅವನಿಗೆ ಮೊದ್ಲು ಎತ್ಕೊಂತಾನೆ ಒಂದು ಐವಾಶ್, ಅವನಿಗೆ ಸುಮ್ಮನೆ ಮೇಲ್ಗಡೆ ಸಮಾಧಾನ. ಅದಕ್ಕೆ ಒಂದು ಹೇಳ್ಬೇಕೇನಂತ, ಅಯ್ಯೋ ಗಾಢನಿದ್ರೆಯಲ್ಲಿದ್ದಾಗ ಈ ಪ್ರಪಂಚ ಎಲ್ಲ ಹುತ್ತದಕ್ಕೆ ಹಾವು ಹೋಗಿ ಸೇರ್ಕೊಳ್ತಲ್ಲಪ್ಪ, ಹಂಗೆ ಹೋಗಿ ಸೇರ್ಕೊಂಡಿರುತ್ತೆ. ನೀನ್ ಎದ್ದಿದ ತಕ್ಷಣ ಬದುಕಂತ ಹೊರಗಡೆ ಬರುತ್ತಪ್ಪ ಅಂತ ಒಂದು ಐವಾಶ್ ಹಾಕ್ಬೇಕು. ಅವನು ಅನ್ಕೊಂತಾನೆ. ನೀವು ಮುಕ್ತರಾದ್ಮೇಲೆ, ಮುಕ್ತರಾಗೋವರೆಗೂ ಬೇಡ, ಈಗಲೇ ಗೊತ್ತಾಗಲ್ಲ ನಮ್ಗೆ. ಹೇಗಿದೆ ನೋಡ್ರಿ, ಇದು ಅಧ್ಯಾರೋಪಾಪವಾದ ಅಂತಾರೆ. ಬಿಡ್ಲಿ, ನಮ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಇವರು ಯಾಕಿಷ್ಟೆಲ್ಲ ನಾವು ವಿಚಾರ ಮಾಡಕ್ ಹೋದ್ವಿ ಅಂತಂದ್ರೆ, ಈ ಬೀಜ ರೂಪದಲ್ಲಿದೆ, ಎಚ್ಚರಕ್ಕೆ ಬಂದಿದ ತಕ್ಷಣ ಮತ್ತೆ ಅದು ತೋರ್ಕೊಳ್ಳುತ್ತೆ ಅನ್ನೋದು ಕೂಡ ಎಚ್ಚರದ ದೃಷ್ಟಿಯಿಂದ ಮಾಡಿರೋದು. ಅಧ್ಯಾರೋಪಾಪವಾದಕ್ಕೆ ಅದಕ್ಕೆ ಉತ್ತರ ಸಿಗುತ್ತಲ್ಲಿ. ಅವ್ರಿಗೆ ಅಧ್ಯಾರೋಪ ಅಂದ್ರೆ ಗೊತ್ತಿಲ್ಲ. ಅದರಿಂದ ಇಷ್ಟು ವ್ಯತ್ಯಾಸ ಇದೆ ನೋಡಿ. ಅಲ್ಲಿಗೆ ಆತ್ಮನಿಗೂ ಮುಸ್ಕಿ ಅಜ್ಞಾನ ಇಲ್ಲ, ಜೀವಪ್ಪನಿಗೂ ಇಲ್ಲ. ಇನ್ನ ಅವಸ್ಥೆಗೆ ಅಜ್ಞಾನ ಇದೆಯಾ ಅಂತ ಹೇಳ್ಬೇಕು ಇವಾಗ. ಅವಸ್ಥೆ ಆತ್ಮನೋ ಅನಾತ್ಮನೋ ಮುಗಿದೋಯ್ತು. ಗಾಢನಿದ್ರೆ ಆತ್ಮನೋ ಅನಾತ್ಮನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಲ್ಪನಾ, ಯಾರಾದ್ರೂ ಹೇಳಿ ಬೇಗ. ಗಾಢನಿತ್ಯ ಕಾನ್ಸೆಪ್ಟ್ ಅನಾತ್ಮನೆ ಸರ್, ಅದು ಅನಾತ್ಮನೆ. ಅನಾತ್ಮ ಈಗ ಅದಕ್ಕೆ ಎಲ್ಲಿಂದ ಬರುತ್ತೆ? ಫಸ್ಟ್ ಆಫ್ ಆಲ್ ಹಾವಿಲ್ಲ. ಆ ಹಾವ್ಗ ಅವಿದ್ಯೆ ಇದೆ ಅಂದ್ರೆ ಏನು? ಆತ್ಮನಿಗಿಲ್ಲ ಅವಿದ್ಯೆ, ಈ ಜೀವಪ್ಪ ಅಲ್ಲಿ ಇರೋಲ್ಲ, ಅವನಿಗೂ ಇಲ್ಲ. ಇನ್ನ ಅವಸ್ಥೆ ಒಂದು ಮಿಕ್ಕಿದೆ. ಅವಸ್ಥೆ ಏನಾದ್ರೂ ಆ ಮೂಲ ಅವಿದ್ಯೆ ಇದೆಯಾ ಅಂತಂದ್ರೆ, ಆ ಗಾಢನಿದ್ರೆಯಲ್ಲಿದ್ದಾಗ ನಾನು ಗಾಢನಿದ್ರೆಯಲ್ಲಿದ್ದೇನೆ ಅಂತ ಅನುಭವ ನೋಡ್ಕೊಂಡಾಗ ಅನ್ಸುತ್ತ ಸ್ವಾಮಿ. ಯಾರಿಗಾದ್ರೂ ಗಾಢನಿದ್ರೆ ಅನುಭವವನ್ನು ಇಲ್ಲಿ ತಂದು ಚಿಂತನೆ ಮಾಡ್ಬೇಕು. ಯಾರಿಗಾದ್ರೂ ನಾನು ಗಾಢನಿದ್ರೆಯಲ್ಲಿದ್ದಾಗ ನಾನು ಇವಾಗ ಇಷ್ಟೊತ್ತು ಡೀಪ್ ಸ್ಲೀಪ್ ನಲ್ಲಿ ಇದ್ದೀನಿ ಅನ್ಸಿದ್ರೆ ನೀವು ನಿದ್ದೆ ಮಾಡಿಲ್ಲ ಸ್ವಾಮಿ. ಗಾಢನಿದ್ರೆಯಲ್ಲೂ ಇಲ್ಲ. ಗಾಢನಿದ್ರೆ ಅಂತಂದ್ರೆ ಆ ಕಾನ್ಸೆಪ್ಟೇ ಸರಿ ಇಲ್ಲ. ನಾನು ಗಾಢನಿದ್ರೆಯಲ್ಲಿ ಇದ್ದಾಗ ಇದು ನಾನಿವಾಗ ನಿದ್ದೆ ಡೀಪ್ ಸ್ಲೀಪ್ ನಲ್ಲಿ ಇದ್ದೀನಿ ಅಂತ ಅನ್ಸಿದ್ರೆ ನೀವು ನಿದ್ದೆ ಮಾಡಿಲ್ಲ, ಎಚ್ಚರದಲ್ಲಿ ಇದ್ದೀರಾ. ಆದ್ರಿಂದ ಈ ಅವಿದ್ಯೆ ಯಾರಿಗೆ? ಈ ಪ್ರಶ್ನೆ ತೆಗೆದು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಇದಕ್ಕೊಂದು ತರ ಟ್ರಿಕ್ ತರ ಉಪಯೋಗಿಸ್ತಾರೆ. ಹಾಗಾದ್ರೆ ಅವಿದ್ಯೆ ಆತ್ಮನಿಗಿಲ್ಲ, ಜೀವಪ್ಪನಿಗಿಲ್ಲ, ಅವಸ್ಥೆಗಿಲ್ಲ, ಮತ್ತೆ ಅವಿದ್ಯೆ ಯಾರಿಗೆ? ಯಾರಿಗೂ ಇಲ್ಲ ಅಂತ ಅವ್ರು ತೆಗಿತಾರೆ. ಹಂಗಂದಾಗ ಇವನೇನ್ ಮಾಡ್ತಾನೆ? ಅಯ್ಯಯ್ಯೋ ಸ್ವಾಮಿ, ನನಗೆ ಗೊತ್ತಾಗಿಲ್ಲ ಆತ್ಮನ ಅಂತಾನೆ. ಹಾಗಾದ್ರೆ ಅವಿದ್ಯೆ ನಿನಗಿದೆ ಅಂತ ಆಯ್ತು. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಇದು ಮೊದ್ಲು ಅರ್ಥ ಆಗಲ್ಲ. ಆವಾಗ ಅವನು ಅಯ್ಯೋ ಸ್ವಾಮಿ, ನಾನು ಆತ್ಮನ್ ಕಂಡಿಲ್ಲ ಅಂತಾನೆ. ಹಾಗಾದ್ರೆ ಅವಿದ್ಯೆ ನಿನಗಿದೆ. ಅಲ್ಲಿಗೆ ಅವಿದ್ಯೆ ಯಾರಿಗಿದೆ ಅಂತ ಆಯ್ತು? ಇದು ಅಷ್ಟೇ ಎಚ್ಚರದ ದೃಷ್ಟಿಯಿಂದ ಜೀವಪ್ಪನಿಗೆ. ಅದಕ್ಕೆ ಕಲ್ಪನಾ ಜೀವಪ್ಪನಿಗೆ ಅವಿದ್ಯೆ ಇದೆ ಅಂತ ಹೇಳಿದ್ದು. ಆದ್ರೆ ಮೊದಲು ನಾವು ಹುಡುಗಾಕ್ಬೇಕು. ಈಗ ಅವನು ಯಾಕೆ ಅಲ್ಲಿ ಆ ಶಂಕರಾಚಾರ್ಯ ತಗೊಂಡ್ಬರ್ತಾರೆ, ಅವಿದ್ಯೆ ಆತ್ಮನಿಗಿಲ್ಲ ರೀ, ಜೀವಪ್ಪ ಹಾವೇ ಇಲ್ಲ, ಹಾವಿಲ್ದೇ ಇದ್ಮೇಲೆ ಅದಕ್ಕೆ ಅಜ್ಞಾನ ಎಲ್ಲಿದು, ಅವಿದ್ಯೆ ಎಲ್ಲಿದು. ಹಾಗೆ ಈ ಜೀವಪ್ಪನ ಇಲ್ಲ ರೀ, ಅವನಿಗೂ ಇಲ್ಲ ಅಂದ್ಬಿಟ್ರು. ಇನ್ನ ಅವಸ್ಥೆ ಒಂದು, ಅವಸ್ಥೆಗೂ ಅವಿದ್ಯೆ ಇಲ್ಲ. ಅವಿದ್ಯೆ ಇಲ್ಲ ಅಂತಂದಿದ ತಕ್ಷಣ ಅವನು ಅಯ್ಯಯ್ಯೋ ನನಗೆ ಆತ್ಮನ್ ಕಡ್ಕೊಂಡ್ಲಿಲ್ಲ ಅಂತಾನೆ. ಹಾಗಾದ್ರೆ ನನ್ ದುಃಖ ಇದೆ, ಈ ದುಃಖದಿಂದ ಬಿಡುಗಡೆ ಆಗ್ಬೇಕು ಅಂದಾಗ ಅವಿದ್ಯೆ ಆಗದ್ ನಿನ್ಗಿದೆ ಅಂತ ಆಯ್ತು ಅಂತ ಹೇಳಿ ಅಲ್ಲಿ ಜೀವಪ್ಪನಿಗೆ ಅವಿದ್ಯೆ ಇದೆ ಅಂತ ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಒಪ್ಕೊಂತಾರೆ. ಈಗ ಅವನು ಸಾಧನೆ ಮಾಡಿ ಮುಕ್ತನಾದ ಅಂತ ಇಟ್ಕೊಳ್ರಿ. ಆಗ ಆ ಅವಿದ್ಯೆ ಉಳ್ಕೊಳ್ಳುತ್ತಾ? ಹಗ್ಗ ಅಂತ ಗೊತ್ತಾದಾಗ ಹಾವು ಉಳ್ಕೊಳ್ಳುತ್ತ ಸ್ವಾಮಿ, ಈ ಜೀವಪ್ಪ ಉಳ್ಕೊಂತಾನ ಸ್ವಾಮಿ.
ಜೀವಪ್ಪನೇ ಉಳ್ಕೊಳ್ದೆ ಇದ್ಮೇಲೆ ಆ ಜೀವಪ್ಪನಿಗೆ ಅವಿದ್ಯೆ ಎಂಥದ್ದು? ನಾವು ಅದನ್ನೇ ಹೇಳಿದ್ದು. ಅನುಭವದ ದೃಷ್ಟಿಯಿಂದ ನೋಡಿದ್ರೆ ಜೀವಪ್ಪನಿಗೂ ಇಲ್ಲ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಹಿಂಗೆ ನಾವು ಚಿಂತನೆ ಮಾಡಬೇಕು. ವೆರಿ ಗುಡ್, ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ, ಅದು ಸಂತೋಷ. ನಾವು ಇದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ಅರ್ಥ ಆಯ್ತು ಅಷ್ಟು ಮಾಡ್ಕೋಣ, ಮುಂದಕ್ಕೆ ಹೋಗ್ಬೇಡ. ಆದ್ದರಿಂದ ಈಗ ನೀವು ಗಾಢನಿದ್ರೆಯಲ್ಲಿ ಅವಿದ್ಯೆ ಇದೆ ಅಂತಂದ್ರೂ ಕಷ್ಟ. ಆತ್ಮನಿಗೆ ಪೊರೆ ಇದೆ ಅಂದ್ರೆ ಅದನ್ನು ತೆಗಿಯೋರು ಯಾರು? ಅವಿದ್ಯೆ ಫಸ್ಟ, ಆತ್ಮ ಫಸ್ಟ? ಅಲ್ಲಿಗೆ ಈ ಆತ್ಮನಿಗಿಂತ ಅವಿದ್ಯೆ ಗ್ರೇಟ್ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಇವೆಲ್ಲ ಇಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅವ್ರು ಹೇಳಿದ್ರಲ್ಲಿ. ಅದಕ್ಕೋಸ್ಕರ ಶಾಸ್ತ್ರದಲ್ಲೂ ಹೇಳಿದೆ ಯಾತಕ್ಕೆ ಅನ್ನೋದು ನಮಗೆ ಸ್ಪಷ್ಟ ಆಯಿತು ಅಧ್ಯಾರೋಪವಾದದಿಂದ. ಇನ್ನು ಮುಂದಕ್ಕೆ ಹೋಗೋಣ. ಈ ಅಜ್ಞಾನದಲ್ಲುಂಟಾದ ಚಿದಾಭಾಸ ರೂಪವಾದ ಉಪಾಧಿಯಿಂದ ಅಜ್ಞಾನ, ಸುಖ, ಸಾಕ್ಷಿ ಎಂಬ ವಿಕಲ್ಪ ಅನುಭವ ಉಂಟಾಗುತ್ತದೆ. ಎಲ್ಲ ಅವ್ರು ಹೇಳೋದು. ಆದ್ದರಿಂದ ಆಮೇಲೆ ಈ ಜ್ಞಾನವು 3 ಅವಸ್ಥೆಗಳಿಗೂ 3 ಅವಸ್ಥಾ ಭೇದಗಳನ್ನು ಹೊಂದಿರುತ್ತದೆಯಾಗಿ ಆ ಜ್ಞಾನವು 3 ಅವಸ್ಥೆಗಳಿಗೂ 3 ಅವಸ್ಥಾ ಭೇದಗಳನ್ನು ಹೊಂದಿರುತ್ತದೆಯಾಗಿ ಹಿಂದಿನ ಆಯಾ ಅಜ್ಞಾನದ ನಾಶದಿಂದ ಅದರಲ್ಲಿದ್ದ ಚಿದಾಭಾಸವು ನಾಶವಾಗಿ ಬೇರೊಂದು ಅಜ್ಞಾನಾವಸ್ಥೆಯು ಅದರಲ್ಲಿ ಮತ್ತೊಂದು ಚಿದಾಭಾಸ ಉಂಟಾಗುತ್ತೆ. ಏನಾದರೂ ಅರ್ಥ ಆಗುತ್ತೆ ಸ್ವಾಮಿ? ಅವ್ರು ಹೇಳುದು ಅರ್ಥನೇ ಆಗೋದಿಲ್ಲ. ಯಾಕೆಂದ್ರೆ ಅನುಭವಕ್ಕೊಂದಲ್ಲ. ಇದು ಇಂಟೆಲೆಕ್ಚುಯಲ್ ಜಗ್ಲರಿ ಮಾಡ್ಕೊಳ್ರಿ. ಈ ಫಸ್ಟ್ ಪ್ಯಾರ, ಸೆಕೆಂಡ್ ಪ್ಯಾರ ನೀವು ಇಂಟು ಮಾರ್ಕ್ ಹಾಕೊಂಡ್ರಿ ಕೆಂಪಿದ್ರಲ್ಲಿ. ಅವ್ರದ್ದು ಹೇಳೋದು ಈ 2 ತಪ್ಪು. ಆದ್ರಿಂದ ಓಕೆ ನೋಡ್ರಿ, ನಮ್ಗೆ ಅರ್ಥ ಆಗೋದ್ ಕಷ್ಟ. ಅನುಭವಕ್ಕೊಂದಲ್ಲ. ಇಂಟೆಲೆಕ್ಚುಯಲ್ ಜಗ್ಲರಿ ಮಾಡ್ರಿ, ನೀವೇನ್ ಬೇಕಾದ್ರೂ ಹೇಳ್ರಿ. ಅದರಲ್ಲಿ ಮತ್ತೊಂದು ಅಜ್ಞಾನ ಹೋಗದಂತೆ ತಿರ್ಗ ಬರದಂತೆ ಏನೇನೋ ಹೇಳ್ತಾರೆ. ಆದ್ದರಿಂದ ಆಯಾ ಚಿದಾಭಾಸದಿಂದ ನಾಶದಿಂದ ಉಂಟಾದ ಸಂಸ್ಕಾರವು ಉದ್ಭುತವಾಗಿ ಎಚ್ಚರದಲ್ಲಿ ಸಾಕ್ಷಿ, ಸುಖ, ಅಜ್ಞಾನ ಈ 3ರ ಸ್ಮರಣೆ ಆಗುತ್ತದೆ. ಎಚ್ಚರದಲ್ಲಿ ಅವ್ರ ಸ್ಮರಣೆ ಅನ್ನೋದು ಸತ್ಯವಾಗಿ ಇಟ್ಕೊಂಡ್ಬಿಡ್ತಾರೆ. ಗಾಢನಿದ್ರೆ ಇದರಲ್ಲೆಲ್ಲ ಎಚ್ಚರದಲ್ಲೇ ಸ್ಮರಣೆ ಆಗುತ್ತಂತೆ. ಕನಸಿಂದು ಟಕ ಹೇಳ್ತೀವಲ್ಲ, ನಿಜವಾದ ಸ್ಮರಣೆ. ನಮ್ಗೆ ಎಚ್ಚರದಲ್ಲಿ ಹೇಗೆ ಸ್ಮರಣೆ ಆಗುತ್ತೋ ಅದು ಹಾಗೆ ಸ್ಮರಣೆ ಅಂತಾನೆ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಅದು ಅನುಭವದಿಂದ ನೋಡ್ಕೊಂಡ್ರೆ ಅದು ಸ್ಮರಣೆ ಅಲ್ಲಪ್ಪ, ಸ್ಮರಣೆ ಅಂತ ಕರಿತೀವಿ. ಹಂಗಾಗ್ಬೇಕಾದ್ರೆ ಅಲ್ಲ ಅಂತ ನೆನ್ನೆ ಕ್ಲೀನಾಗಿ ಡಿಸೈಡ್ ಆಯ್ತು. ಸೊ ಅಲ್ಲಿಗೆ ಫಸ್ಟ್ ಪ್ಯಾರ, ಸೆಕೆಂಡ್ ಪ್ಯಾರ ಪೂರ್ತಿ ತಪ್ಪು. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಈಗ ಇದು ಸ್ವಾಮಿಗಳು ಬರೆಯೋದು ಫಸ್ಟ್ ಪ್ಯಾರ, ಸೆಕೆಂಡ್ ಪ್ಯಾರದಲ್ಲಿ ತಪ್ಪು. ನೀವೇನು ಮಾಡಬೇಕು? ನಾನು ಹಾಗೆ ಮಾಡಿರ್ತೀನಿ, ಪೆನ್ಸಿಲ್ನಲ್ಲಿ 8 ಮಾರ್ಕ್ ಹಾಕೊಂಡ್ಬಿಡ್ತೀನಿ. ಈ ಫಸ್ಟ್ ಸುಷುಪ್ತಿಯ ಪರಾಮರ್ಶದ ಬಗ್ಗೆ ಶಂಕಾ ಸಮಾಧಾನಗಳು. ಈ ನಿದ್ದೆ ಬಗ್ಗೆ ಎಷ್ಟು ತಪ್ಪು ಅಭಿಪ್ರಾಯಗಳವರು ಮಾಡಿದ್ದಾರೆ. ಇದರಿಂದ ನಮಗೆ ಮೋಕ್ಷ ಆಗೋಲ್ಲ. ಮತ್ತೆ ಸುಮ್ಮನೆ ಈ ತಲೆ ಕೆಡಿಸ್ಕೊಳ್ಳೋದು. 2ನೇ ಪ್ಯಾರದಲ್ಲೂ ಹಾಗೆ. ಇಷ್ಟು ಬಿಟ್ಟು ಈಗ ಸ್ವಾಮಿಗಳು ಹೇಳ್ತಾರೆ. ಅಂದರೆ ಇದ್ರ ಬಗ್ಗೆ ಓದ್ತೀನಿ. ಈವರೆಗೂ ವರ್ಣಿಸಿರುವ ಶಂಕೆಯಾಗಲಿ, ಇವರು 2 ತಪ್ಪು ಮಾಡ್ತಾರೆ. ಒಂದು ಶಂಕೆ ಹೇಳ್ತಾರೆ, ಅದಕ್ಕೆ ಪರಿಹಾರ ಕೂಡ ಇವರೇ ಹೇಳ್ತಾರೆ. ಎಲ್ಲ ಫಸ್ಟ್ ಆಫ್ ಆಲ್ ಶಂಕೆನೇ ಇಲ್ಲ, ಅಲ್ಲಿ ಮೂಲಾವಿದ್ಯೆ ಅನ್ನೋದೇ ಇಲ್ಲ. ಅದಕ್ಕೆ ಪರಿಹಾರ ಗೋವಿಂದ. ಅಲ್ಲಿಲ್ಲದೆ ಇರೋದನ್ನ ಹಿಂಗೆ ತೆಗೆದಾಕೋದು ಪರಿಹಾರ. ಇವರು ಹೇಳಿರೋ ಶಂಕೆ ಮೂಲ ಅವಿದ್ಯೆ ಆಗಲಿ, ಅದನ್ನ ತೆಗೆದಾಕೋಕ್ಕೆ ಪರಿಹಾರ ಗೋವಿಂದ. ಮೋಕ್ಷನೇ ಆಗೋಲ್ಲ. ಇನ್ನಿವ್ರಿಗೆ ಮೋಕ್ಷ ಎಲ್ಲ ಆಗಿರುತ್ತೆ. ಆ ಪರಿಹಾರವಾಗಿ ಈ ವಾದಿಗಳು ಕಲ್ಪಿಸಿರುವ ಶಂಕೆ ಪರಿಹಾರವಾಗಲಿ, ಕಾರಿಕೆಯಲ್ಲಾಗಲಿ, ಪ್ರಸ್ಥಾನತ್ರಯ ಭಾಷ್ಯದಲ್ಲಾಗಲಿ, ಅಥವಾ ಶಂಕರಾಚಾರ್ಯ ಬರೆದಿರೋ 2 ಪುಸ್ತಕಗಳಾಗಲಿ, ಗೌಡಪಾದ್ರ ಸಪ್ರೇಟ್ ಅವರೇ ಬರೆದಿರೋ ಈ ಕಾರಿಕೆಯಲ್ಲಾಗಲಿ, ಸುರೇಶ್ವರಾಚಾರ್ಯ 3-4 ಪುಸ್ತಕಗಳು ಬರೆದಿದ್ದಾರೆ, ಅದರಲ್ಲಾಗ್ಲಿ ಸೊಲ್ಲಿಲ್ಲ. ಅದರ ಗಂಧ ಕೂಡ ಅಲ್ಲಿಲ್ಲ ಅಂತ ಇದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾತ್ರ ಹೇಳ್ಕೊಡ್ತಾರೆ. ಹಿಂಗೆ ಈ ತರ ಹೇಳಿದ್ದೆ ಸ್ಟೇಟ್ಮೆಂಟ್ ಕೊಡ್ತವ್ರು. ಪ್ರಪಂಚದಲ್ಲಿ ಇಲ್ಲಿವರೆಗೂ ಹಿಂದಿಲ್ಲ, ಮುಂದಕ್ಕೆ ಬರೋದಿಲ್ಲ, ಈಗಲೂ ಇಲ್ಲ.
ಎಲ್ಲಿಯೂ ಸೂಚಿಸಿದಿಲ್ಲ. ಅಜ್ಞಾನದ ಅವಸ್ಥೆಗಳು ನಾಶವಾಗುವುದು, ಅಜ್ಞಾನದ ಅವಸ್ಥೆಗಳು ನಾಶವಾಗುವುದು, ಅವಸ್ಥಾಂತರಗಳು ಹುಟ್ಟುವುದು ಅಜ್ಞಾನದ ಕಲ್ಪನೆಯಂತೆ ಕಲ್ಪನಾ ಮಾತ್ರವಾಗಿರುತ್ತೆ ಅಂತ. ಏಕೆಂದರೆ ಸುಷುಪ್ತಿಯಲ್ಲಿ ಹೀಗೆ ಅನುಭವವಾಗುತ್ತದೆ. ಸುಷುಪ್ತಿಯಲ್ಲಿ ಈ ಥರ ಅನುಭವ ಆಗುತ್ತಂತೆ. ಏನು ಅನುಭವ ಇದೆ ಹೇಳಿದ್ರಲ್ಲ, ಮೂಲ ವಿದ್ಯೆ ಇವೆಲ್ಲ, ಆಮೇಲೆ ಆತ್ಮನ ಅನುಭವ ಆಗುತ್ತಂತೆ ಸುಷುಪ್ತಿಯಲ್ಲಿ. ಎಲ್ಲ ಆಗೋಂಗಿದ್ರೆ ಇನ್ನು ಮೋಕ್ಷಾತಿಕೆ ಅವು. ಮತ್ತೆ ಇನ್ನೂ ಕೆಲವು ಇನ್ನೇನು ಹೇಳ್ತಾರೆ ಅವರು, ಸುಷುಪ್ತಿಯಲ್ಲಿ ಈಗ ಅನುಭವ ಆಗುತ್ತೆ, ಕನಸಿನಲ್ಲಿ ರೂಪಾಂತರವನ್ನು ಹೊಂದುತ್ತಂತೆ. ಕನಸಿನಲ್ಲಿ ಎಚ್ಚರದಲ್ಲಿ ಮತ್ತೊಂದು ರೂಪವನ್ನು ಹೊಂದುತ್ತದೆ ಎಂದು ಯಾರೊಬ್ಬರ ಅನುಭವದಲ್ಲಿಯೂ ಇರೋದಿಲ್ಲ ಅಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾರೆ. ಇನ್ನ ಎಲ್ಲರ ಅನುಭವದಲ್ಲಿರುವ 3 ಅವಸ್ಥೆಗಳ, ಎಲ್ಲರ ಅನುಭವದಲ್ಲಿ ಇದೆ 3 ಅವಸ್ಥೆಗಳು, ಮತ್ತು ಅವುಗಳಲ್ಲಿ ಎಲ್ಲರಿಗೂ ಆಗುವ ಅನುಭವದ ಆಧಾರದಿಂದಲೇ ಕಾರಿಕೆಕಾರರು ವಿಶ್ವಾದಿಗಳ ಅನುಭವ, ವಿಶ್ವ, ತೈಜಸ, ಪ್ರಾಜ್ಞಾ ಇವರ ಅನುಭವಗಳನ್ನ ನಮಗೆ ಮನದಟ್ಟು ಮಾಡಿಕೊಟ್ಟಿರುತ್ತಾರೆ ಹೊರತು, ಅಂದ್ರೆ ಎಚ್ಚರವನ್ನ ಎಚ್ಚರ ದೃಷ್ಟಿಯಿಂದ, ಕನಸನ್ನ ಕನಸನ ದೃಷ್ಟಿಯಿಂದ, ನಿದ್ದೆಯನ್ನು ನಿದ್ದೆ ದೃಷ್ಟಿ ನೋಡೋದು ಪ್ರತಿಯೊಬ್ಬರಿಗೂ ಇದೆ. ಹಂಗೆ ನೋಡಿದ್ರೆ ಕರೆಕ್ಟಾಗಿ ನಮ್ಗೆ ಅರ್ಥ ಆಗಲ್ಲ. ಆ ಥರ ಆ ಅನುಭವ ಎಲ್ಲರಿಗೂ ಇದೆಯಲ್ಲ. ಈ ಅನುಭವವನ್ನ ತಗೊಂಡೇ ಶಾಸ್ತ್ರದಲ್ಲಿ ತೋರಿಸ್ತಾ ಬರುತ್ತೆ. ಆದ್ಮೇಲೆ ಯಾರೋ ಕೆಲವರು ವಾದಿಗಳು, ಯಾರವರು ಇವರೇ ವೆಸ್ಟರ್ನ್ ಫಿಲಾಸಫರ್ಸ್ ಆಗ್ಬೋದು, ದರ್ಶನಕಾರರಾಗ್ಬೋದು, ಮತ್ತೆ ಈ ಪಂಚಪಾದಿಕ ಭಾಮತಿಕಾರರಾಗ್ಬೋದು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರಾಗ್ಬೋದು, ಯಾರೇ ಆಗಲಿ ಅಥವಾ ಬೇರೆ ಧರ್ಮದವರಾಗ್ಲಿ, ಯಾರೋ ಕೆಲವರು ವಾದಿಗಳು ಕಲ್ಪಿಸುವರ ವಾದಗ್ರಸ್ತವಾದ ಅವಿದ್ಯೆಯನ್ನ, ಯಾವುದದು ಮೂಲಾವಿದ್ಯೆ, ಅವರು ಹೇಳಿ ಜಿಜ್ಞಾಸುಗಳಿಗೆ ಇಲ್ಲದ ತೊಡಕುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸಿಲ್ಲವೆಂಬುದನ್ನು ಹೇಳಬೇಕಾದ್ದೇ ಇಲ್ಲ. ಅಂದ್ರೆ ಅವರು ಆ ತತ್ವಕ್ಕೆ ಮಸಿ ಹಚ್ಚಿದ್ದಾರೆ. ತತ್ವಂ ಮಸಿ, ಹಸಿ ಅಲ್ಲ ಮಸಿ, ಆ ಥರ ತತ್ವಕ್ಕೆ ಹಚ್ಚಿದ್ದಾರೆ, ಮತ್ತದನ್ನು ತೆಗೆಯೋದಕ್ಕೂ ಬರುವುದಿಲ್ಲ. ಹೀಗೆ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆ, ಮೂಲ ಅವಿದ್ಯೆ ಅಂತ ಏನು ಹೇಳ್ತಾರೋ ಇಲ್ಲ. ಅವರು ಜಿಜ್ಞಾಸುಗಳ ಇವನ್ ಮಾಡಿದ್ದಾರೆ. ಈ ಅವಿದ್ಯೆಯ ಪರಾಮರ್ಶವು ಶ್ರುತಿಯಲ್ಲಿಯೂ ನೋಡ್ರಿ, ಈ ಅವಿದ್ಯೆ, ಮೂಲ ಅವಿದ್ಯೆ ಅಂತ ಹೇಳ್ತಾರಲ್ಲ, ಇದಾಗ್ಲಿ, ಆವರಣ ಆಗ್ಲಿ, ತಮೋಗುಣ ಆಗ್ಲಿ, ಅನಿರ್ವಚನೀಯ ಅಂತ ಆಗ್ಲಿ, ಅವು ಈ ಪರಾಮರ್ಶೆ ಶ್ರುತಿಯಲ್ಲಿ ಎಲ್ಲೂ ಇಲ್ಲ. ಉಪನಿಷತ್ತುಗಳಲ್ಲಿ ಅವಿದ್ಯೆನೇ ಇಲ್ದಿದ್ರೆ ಮೂಲಾವಿದ್ಯೆ ಎಲ್ಲಿ? ಅಲ್ವಾ? ಅವಿದ್ಯೆನೇ ಇಲ್ಲ ಮೂಲ ಅವಿದ್ಯೆಯಲ್ಲಿ. ಹಾವೇ ಇಲ್ಲ. ಯಾರಿಗ ಅವಿದ್ಯೆ? ಹಾವೇ ಇಲ್ಲ. ಹಾವ್ಗ ಅವಿದ್ಯೆ ಅಂತ ಅನ್ನಕ್ ಬರುತ್ತೇನೋ ಹಾಗೆ. ಆದ್ರೆ ಅದಕ್ಕೋಸ್ಕರನೇ ಜೀವಪ್ಪನಿಗೆ ಅವಿದ್ಯೆ ಇಲ್ಲ. ಆದ್ರೆ ಮೊದಲು ನಮ್ಗೆ ಇಲ್ಲ ಅಂತ ಹೇಳಿದಾಗ, ಹೌದಪ್ಪ ಈ ಜೀವಪ್ಪನಿಗೆ ಅವಿದ್ಯೆ ಇದೆ, ಈ ಜನಕ ಮಹಾರಾಜ ನಾನು ದುಃಖದಲ್ಲಿದ್ದೀನಿ ಅಂದಾಗ, ಹೌದಪ್ಪ ನಿಮ್ಗೆ ಅವಿದ್ಯೆ ಇದೆ, ಇವಾಗ ವಿದ್ಯೆಯಿಂದ ಅವಿದ್ಯೆ ಹೋಗುತ್ತೆ ಅಂತ ಎಚ್ಚರದ ದೃಷ್ಟಿಯಿಂದ ಹೇಳ್ತಾರೆ. ನೋಡ್ರಿ, ನಮ್ಗೆ ಎಷ್ಟು ಕ್ಲಿಯರ್ ಆಗುತ್ತೆ ಇವಾಗ. ಹೇಳ್ತಾರೆ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಕರೆಕ್ಟ್ ಅನ್ಸುತ್ತೆ. ಆದ್ರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅದು ಕರೆಕ್ಟ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ತತ್ವದಲ್ಲಿ ನಿಂತ ಮೇಲೆ ಈ ಎಚ್ಚರದ ಇವೆಲ್ಲ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಹಗ್ಗ ಅಂತ ಕಂದ್ಮೇಲೆ ಹಾವೆಲ್ಲಿ, ಹಾಗೆ ಈ ತರ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಆದ್ದರಿಂದ ಈ ವಾದಿಗಳ ಕಲ್ಪನೆಯನ್ನ ಇಲ್ಲಿಗೆ ಕೈ ಬಿಟ್ಟು ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಹಾಗಾದ್ರೆ ಎಚ್ಚರದಲ್ಲಿ ನನಗೆ ನಿದ್ರೆಯಲ್ಲಿ ಏನೂ ತಿಳಿಯಲಿಲ್ಲ ಎಂದು ಆಗುವ ಸ್ಮರಣೆಗೆ ಗತಿ ಏನು? ನೋಡ್ರಿ, ಇವರು ಆ ಸ್ಮರಣೆ ನಿಜ ಅನ್ಕೊಂಡ್ಬಿಡ್ತಾರೆ. ಇವರು ಯಾರೋ ಈ ಪಂಚಪಾದಿಕ ಭಾಮತಿಕಾರರು ನಮ್ಗೆ ಎಚ್ಚರದಲ್ಲಿ ಅದ್ರ ಸ್ಮರಣೆ ಆಗುತ್ತಲ್ಲ, ಅದು ಸತ್ಯ ಅಂತ ಹೇಳ್ತಾರೆ. ಅದು ಗತಿ ಏನು ಎಂದರೆ, ಸ್ವಾಮಿಗಳು ಹೇಳೋದು ನಮ್ಮ ದೃಷ್ಟಿಯಿಂದ, ಸರಿಯಾದ ದೃಷ್ಟಿಯಿಂದ
ಇದೊಂದು ಬರಿಯ ವಿಕಲ್ಪ. ಇಲ್ಲಿ ವಿಕಲ್ಪ ಅಂದ್ರೆ ಏನಪ್ಪ? ಯಾರಾದರೂ ವಿಕಲ್ಪ ಅಂದ್ರೆ ಏನು? ಇದು ಯಾವುದ್ರ ಧರ್ಮ? ಮನಸ್ಸಿನ ಧರ್ಮ. ಮನಸ್ಸಿನಲ್ಲಿ ಎರಡಿದೆ, ಅದ್ರ ಮನಸ್ಸಿನ ಕೆಲಸ ಇಷ್ಟೇ. ಯಾವ್ದದು? ಯಾರಾದ್ರೂ ಹೇಳ್ತಾರ? ಮನಸ್ ಕರೆಕ್ಟ್. ಸಂಕಲ್ಪ ವಿಕಲ್ಪ. ನೀವು ದೇವಸ್ಥಾನಕ್ಕೆ ಹೋದ್ರೆ ಸಂಕಲ್ಪ ಮಾಡ್ರಿ ಅಂತಾರೆ, ನಮ್ಗೆ ಗೊತ್ತು. ಇನ್ನು ಸಂಕಲ್ಪ ಬಿಟ್ರೆ ಇನ್ ಮಿಕ್ಕಿರೋದೆಲ್ಲ ವಿಕಲ್ಪ. ಅಲ್ಲಿಗೆ ಈ ಮನಸ್ಸು ಏನೇನ್ ವಿಕಲ್ಪ ಮಾಡುತ್ತೆ ಹೇಳ್ರಿ ನೋಡೋಣ. ಏನೇನ್ ವಿಕಲ್ಪ ಮಾಡುತ್ತೆ ಯಾರಾದ್ರೂ ಹೇಳಿ. ಎಲ್ಲ ಬೇರೆದೆಲ್ಲ ಯೋಚನೆ ಮಾಡುತ್ತಲ್ಲ ಸರ್ ಮನ್ಸಲ್ಲಿ, ಎಲ್ಲ ವಿಕಲ್ಪಗಳೇ. ಯಾವ್ದು ಬೇರೆದು ಅಂದ್ರೆ ಯಾವ್ಯಾವ್ದು ಹೋಲ್ಸೇಲ್ ಆಗಿ ಹೇಳ್ಬಿಟ್ರೆ ಆಗೋಯ್ತು. ಹರಿಷಡ್ ವರ್ಗಗಳು ಅದು ಆಯ್ತು. ಆಮೇಲೆ ನಾನೇ ನೋಡ್ತಾ ಇದ್ದೀನಿ, ನಾನೇ ಬಂದೆ, ನಾನೇ ಕೊಂಡೆ, ಇದೆಲ್ಲಾನು ವಿಕಲ್ಪನೆ ಸರ್. ಇದೆಲ್ಲ ಮನಸ್ಸಿನ ಕೆಲಸ. ನಾನೇ ಯೋಚನೆ ಮಾಡ್ದೆ. ಆಮೇಲೆ ಅಧ್ಯಾಸ, ಇದೆಲ್ಲ ಅಧ್ಯಾಸ. ಕರೆಕ್ಟು. ಇನ್ನೇನೇನು ಈ ವಿಕಲ್ಪ ಮಾಡುತ್ತೆ? ಹೋಲ್ಸೇಲ್ ಆಗಿ ಹೇಳ್ಬೇಕು. ನೀವೆಲ್ಲ ಬರೀ ರೀಟೇಲ್ ಹೇಳ್ತೀರಾ. ರೀಟೇಲ್ ಹೇಳಿದ್ರೆ ಒಂದ್ ತಿಂಗಳಿದ್ರೂ ಸಾಕಾಗಲ್ಲ ಟೈಮ್. ಹೋಲ್ಸೇಲ್ ಆಗಿ ಹೇಳ್ಬಿಡಿ. ಆಮೇಲೆ ಆಧ್ಯಾತ್ಮಿಕ ಅಂದ್ರೆ ಅದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ 19 ಮುಖಗಳು. ಆತ್ಮಾನಾತ್ಮ ಸರ್, ಆತ್ಮಾನಾತ್ಮ ಅದ್ ಸರಿ. ಇವೆಲ್ಲ ಅಷ್ಟೇ, ಎಲ್ಲ ಅನಾತ್ಮ. ಅದೇ ಅದಕ್ಕೋಸ್ಕರ ಈ ಮನಸ್ಸು ಏನೇನ್ ಕಲ್ಪನೆ ಮಾಡುತ್ತೆ ಅಂದ್ರೆ ಆತ್ಮನೊಂದು ಬಿಟ್ಟು ಮಿಕ್ಕಿರೋ ಅನಾತ್ಮನೆಲ್ಲ ಕಲ್ಪನೆ ಮಾಡುತ್ತೆ. ಅಂದ್ರೆ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಇದು ಮನಸ್ಸಿನ ಕಲ್ಪನೆ. ವಿಕಲ್ಪ ಅಂದ್ರೆ ಇಲ್ಲದ್ದು ಅಷ್ಟೇ, ಮುಗಿದೋಯ್ತು. ಆತ್ಮನೊಂದು ಬಿಟ್ಟು ಮಿಕ್ಕಿರೋ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡುತ್ತೆ ಅಷ್ಟೇ. ಅಲ್ಲಿಗೆ ನಮ್ಮ ವ್ಯವಹಾರ ಅಂತಂದ್ರೆ ಅನಾತ್ಮವೇ. ಈಗೆಲ್ಲ ಕಾರಣ ಏನು? ಮನಸ್ಸು. ಹೇಗಿದೆ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈ ಸ್ಮರಣೆ ಇವೆಲ್ಲ ಹೇಳಿದ್ರಲ್ಲ, ಅನುಭವ, ನಿದ್ರೆಯಲ್ಲಿ ಏನೂ ತಿಳಿಯಲಿಲ್ಲ ಎಂದು ಆಗುವ ಸ್ಮರಣೆ ಏನಪ್ಪ ಅಂತಂದ್ರೆ ವಿಕಲ್ಪ. ನಿಜ, ನಿದ್ದೆಯಲ್ಲಿ ಏನು ತಿಳಿಯಲ್ಲ. ಆದ್ದರಿಂದ ಹೇಗೆ ವಿಕಲ್ಪ ಅಂತಂದ್ರೆ, ವಿಕಲ್ಪ ಅನ್ನೋದಕ್ಕೆ ಹಾವು ನಿಜವಾಗ್ಲೂ ಇಲ್ಲ ಅಲ್ಲಿ. ಆದ್ರೆ ಈಗ ವ್ಯವಹಾರದಲ್ಲೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಮೊಲದ ಕೊಂಬು. ಅರೆ, ಹೆಸರು ಹೇಳಿದ್ರಿ, ಹೇಳಿದ ತಕ್ಷಣ ಅದಿರ್ಬೇಕಲ್ಲ. ಇದೆಯಾ? ಮೊಲದ ಕೊಂಬು, ಬಂಜೆಯ ಮಗ. ಇವಕ್ಕೆ ದೃಷ್ಟಾಂತದಲ್ಲಿ ಎಚ್ಚರದಲ್ಲಿ ಸರಿಯಾಗಿದೆ ಎಕ್ಸಾಂಪಲ್ಸ್. ಬಟ್ ನಾಮ ಇದೆ, ರೂಪ ಇದೆ. ನಾಮರೂಪಗಳು ಕೂಡ ಎಲ್ಲ ಮನಸ್ಸೇ ಕಲ್ಪನೆ ಮಾಡೋದು. ನಾಮರೂಪ ಕೂಡ ಅನಾತ್ಮ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಹಾಗಾದ್ರೆ ಮತ್ತೆ ಸತ್ಯ ಯಾವುದು? ಮೃತ್ತಿಕೆ ದೇವ. ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಹಾಗೆ ಜಗತ್ತಂದ್ರೆ ಏನು? ಅವಸ್ಥೆ ಒಳಗಡೆ ಇರೋ 1/2 ಡಜನ್. ಈ ಮನಸ್ಸಿಗೆ ಇದೇ ಸತ್ಯ. ಹಾಗೆ ಯಾಕೆ ಇದನ್ನ ಆತ್ಮನ ಕಂಡಿಲ್ಲ, ಮನಸ್ಸು ಕಾಣಕ್ಕೆ ಆಗೋದು ಇಲ್ಲ. ಮುಂದಕ್ಕೆ ಕಾಣುತ್ತೆ ಸ್ವಾಮಿ ಯಾವಾಗಲಾದ್ರೂ ಆತ್ಮ? ಈ ಮನಸ್ಸು ಹೋಗ್ಲಿ ಮುಂದಕ್ಕೆ ಸಾಧನೆ ಮಾಡಿ ಮನಸ್ಸಿಗೆ ಸಂಸ್ಕಾರ ತಗೊಂಡ್ಬಂದು ನೋಡ್ಬಿಡ್ತಾ ಸ್ವಾಮಿ ಆತ್ಮನ? ಪ್ರಶ್ನೆ. ಇಲ್ಲ ಸರ್, ಹಾಕೋದಿಲ್ಲ, ಮನಸ್ಸಿಗೆ ಹಾಕೋದಿಲ್ಲ. ಯಾಕೆ? ಎಟ್ಕೋದಿಲ್ಲ. ಅದು ಯಾವುದಕ್ಕೆ ಎಟ್ಕೋಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಮನಸ್ಸಿನ ಕಲ್ಪನೆ ಮಾಡ್ಕೊಂಡೋದು. ಅವಸ್ಥೆ ಅಂತಂತ ಅನ್ನುತ್ತೆ, ಮನಸ್ಸೇ ಕಲ್ಪನೆ ಮಾಡ್ಕೊಂಡೋದು. ಹಂಗಿಲ್ಲ. ಹಾವು ಅಂತ ಕಲ್ಪನೆ ಮಾಡ್ಕೊಳ್ಳುತ್ತೆ, ಇಲ್ಲ. ಅಲ್ಲಿ ನೀರಿದೆ ಅಂತ ಕಲ್ಪನೆ ಮಾಡ್ಕೊಳ್ಳುತ್ತೆ, ಇಲ್ಲ. ಹಾಗೆ ಎಲ್ಲವೂ ಅಷ್ಟೇ, ಬರೀ ವಿಕಲ್ಪ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಬಿಡ್ತಾರೆ. ಈ ಪ್ರಾಣಿಗೆ ಕೊಂಬು ಇಲ್ಲವೇ ಇಲ್ಲವೆಂಬುದು ನಿಶ್ಚಯವಾಗಿರುವುದರಿಂದ ಈ ವಾಕ್ಯಜ್ಞಾನವು ಬರಿಯ ವಿಕಲ್ಪ. ಇದಕ್ಕೆ ವಿಷಯವಾದ ಮೊಲದ ಕೊಂಬು ವಸ್ತು ಇಲ್ಲವೇ ಇಲ್ಲ ಎಂದು ಹೇಗೆ ನಿರ್ಧಾರವಾಗಿರುವುದೋ
ಹಾಗೆ ಸುಷುಪ್ತಿಯ ವಿಷಯಕ್ಕೆ ಆಗುವ ಸ್ಮರಣೆ, ಈ ಮೂಲಾವಿದ್ಯೆ, ಇವೆಲ್ಲ ವಿಕಲ್ಪಗಳು. ಅವರು ಅದನ್ನ ಸತ್ಯ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೀಗೆಂದು ಸುರೇಶ್ವರಾಚಾರ್ಯರು ನೋಡ್ರಿ, ಶಂಕರಾಚಾರ್ಯ ಆದ್ಮೇಲೆ ಸುರೇಶ್ವರಾಚಾರ್ಯರು ಅವರು ಸಾಕ್ಷಾತ್ ಶಿಷ್ಯರು, ಅವರೊಬ್ಬರೇ. ಅವರು ಬೃಹದಾರಣ್ಯಕ ವಾರ್ತಿಕದಲ್ಲಿ ನೋಡ್ರಿ, ಸುರೇಶ್ವರಾಚಾರ್ಯ ಏನ್ ಬರ್ತಾರೋ ಅದಕ್ಕೆ ವಾರ್ತಿಕ ಅಂತ ಕರೀತಾರೆ. ಶಂಕರಾಚಾರ್ಯ ಬರೆದಿರೋದಕ್ಕೆ ಭಾಷ್ಯ ಅಂತ ಕರೀತಾರೆ. ಗೌಡಪಾದರು ಬರೆದಿರೋದಕ್ಕೆ ಕಾರಿಕೆ ಅಂತ ಕರೀತಾರೆ. ಈ ವ್ಯಾಖ್ಯಾನಕಾರರು ಬರೆಯೋದಿಕ್ಕೆ, ಈ ಪಂಚಪಾದಿಕ ಭಾಮತಿಕಾರರು ಅದಕ್ಕೆ ವ್ಯಾಖ್ಯಾನಕಾರರು ಅಂತ ಕರೀತಾರೆ. ಹಾಗೆ ಸ್ಮೃತಿಕಾರರು ಮತ್ತೆ ಸೂತ್ರ ಭಾಷ್ಯ ಬರೋದಿಕ್ಕೆ ಅದು ಶ್ರುತಿ ಅಲ್ಲ, ಅದು ಸೂತ್ರ ಅದು ಚಿಕ್ಕದು ಸೂತ್ರಕಾರರು ಅಂತ ಕರೀತಾರೆ. ಹಾಗೆ ಇವುಗಳು ಹೇಳಿದಾಗ ಒಂದೊಂದಕ್ಕೊಂದೊಂದು ಹೆಸರು ಕೊಡ್ತಾ ಬರ್ತಾರೆ ಅಷ್ಟೇ. ಕಾರಿಕೆ ಮತ್ತೆ ಈಗ ಈ ಸುರೇಶ್ವರಾಚಾರ್ಯ ಬರೆದಿರೋದಕ್ಕೋಸ್ಕರ ವಾರ್ತಿಕಕಾರರು, ಅವ್ರು ಏನೇ ಬರೀಲಿ ವಾರ್ತಿಕಕಾರರು ಅಂತಾರೆ. ಅವರು ಬೃಹದಾರಣ್ಯಕ ಉಪನಿಷತ್ಗೆ, ಚಾಂದೋಗ್ಯ ಉಪನಿಷತ್ಗೆ ಮತ್ತೆ ತೈತರಿ ಉಪನಿಷತ್ಗೆ, ಈ ಮೂರಕ್ಕೆ ವಾರ್ತಿಕೆ ಬರ್ತಿದ್ದಾರೆ. ಜೊತೆಗೆ ಈ ನೈಷ್ಕರ್ಮ್ಯ ಸಿದ್ಧಿ ಅಂತ ಅನ್ನೋದೊಂದು ಇಂಡಿವಿಜುವಲ್ ಪುಸ್ತಕ ಕೂಡ ಬರೆದಿದ್ದಾರೆ ಅಂತಾರೆ. ಈಗ ಅವ್ರು ಬರೆದಿರೋ ಬೃಹದಾರಣ್ಯಕ ವಾರ್ತಿಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಈ ವಾರ್ತಿಕಗಳ ಅಂದ್ರೆ ಸುರೇಶ್ವರ ಆಚಾರ್ಯ ಬರೆದಿರೋ ವಾರ್ತಿಕಗಳ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಸುಷುಪ್ತಿಯಲ್ಲಿ ಅನುಭವವಿರುವುದೂ ಇಲ್ಲ. ಇದನ್ನ ಈ ಪಂಚಪಾದಿಕ ಭಾಮತಿಕಾರರು ಗಾಢನಿದ್ರೆಯಲ್ಲಿದ್ದಾಗ ಆತ್ಮನ ಅನುಭವ ಆಗುತ್ತಂತೆ. ನಾವೇ ನೋಡ್ಕೊಂಡ್ವಿ. ಹಂಗಾಗಂಗಿತ್ತಿದ್ರೆ ಅನುಭವ ಆಗ್ಬಿಟ್ಟಿದ್ರೆ ಮತ್ತೆ ಸಾಧನೆ ಯಾಕೆ ಮಾಡ್ಬೇಕು? ಅವ್ನು ಮುಕ್ತನಾಗ್ಬಿಟ್ಟು ಅಂತ ಅಲ್ಲಿಗೆ ಆಗೋದಿಲ್ಲ. ಇವರ ಅನುಭವ ಆಗಿದೆ ಅಂತ ತಗೊಂಡ್ಬರ್ತಾರೆ. ನೋಡ್ರಿ ಎಷ್ಟು ಕ್ಲಿಯರ್ ಕಟ್ ಆಗಿ, ಇದಕ್ಕಿಂತ ಇನ್ನೇನ್ ಬೇಕಪ್ಪ ನಿಮ್ಗೆ? ಕ್ಲೀನ್ ಆಗಿ ಹೇಳಿದ್ದಾರೆ. ಸುಷುಪ್ತಿಯಲ್ಲಿ ಅನುಭವವಿರುವುದು ಇಲ್ಲ. ನೀವು ಹಿಂದೆ ನೋಡ್ರಿ, ಅವರೆಲ್ಲ ಬರೆದಿದ್ದಾರೆ, ಗಾಢ ನಿದ್ರೆಯಲ್ಲಿ ಆತ್ಮನ ಅನುಭವ ಇರುತ್ತೆ ಅಂತಾರೆ. ಎಲ್ಲ ಇಂಟೆಲೆಕ್ಚುಯಲ್ ಜಗ್ಲರಿ. ಅನುಭವ ನೋಡ್ಕೊಳ್ರಿ. ಇಲ್ಲ ತಿಳಿಯಲಿಲ್ಲ ಎಂಬುದು ಸ್ಮೃತಿಯೂ ಅಲ್ಲ. ಎಚ್ಚರದಲ್ಲಿ ಅದರ ಸ್ಮೃತಿ ಆಗುತ್ತಲ್ಲ, ನಾವೆಲ್ಲ ಸ್ಮೃತಿ ಅಂತೀವಲ್ಲ, ಆ ಸ್ಮೃತಿ ಅಲ್ಲ. ಯಾಕೆ ಗಾಢನಿದ್ರೆಯಲ್ಲಿ ಫಸ್ಟ್ ಆಫ್ ಆಲ್ ಕಾಲವೇ ಇಲ್ಲ. ಕಾಲ ಇದೆಯಾ ಗಾಢನಿದ್ರೆಯಲ್ಲಿ? ಅವಸ್ಥೆ ಇದೆಯಾ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಇದೆಯಾ? ಹೋಗ್ಲಲ್ಲಿ ಕಾಲ, ದೇಶ, ಕಾರ್ಯಕಾರಣ ಭಾವ ಎಂಟ್ರಿ ಇದೆಯಾ? ಇಲ್ಲ. ಆ ಎಂಟ್ರಿನೇ ಇಲ್ಲದೆ ಇದ್ಮೇಲೆ ಅಲ್ಲಿಗೆ ಕಾಲವನ್ನು ಮೀರಿರುವಂಥದ್ದು. ಅಲ್ಲಿಗೆ ಆತ್ಮನಿಗೆ ಕಾಲ ಏನಾಯಿತು? ವಿಷಯ. ಆತ್ಮನು ವಿಷಯೀ. ಹೇಗಿದೆ ನೋಡ್ರಿ, ಹೆಂಗ್ ತಗೊಂಡ್ಬರ್ತಾರೆ. ಆದ್ದರಿಂದ ಆತ್ಮನಲ್ಲಿಯೇ ಇರುವುದು. ಆದ್ದರಿಂದ ಏಕೆಂದರೆ ಕಾಲವೇ ಮುಂತಾದಗಳ ವ್ಯವಧಾನವು ಗಾಢನಿದ್ರೆಯಲ್ಲಿ ಇರುವುದಿಲ್ಲ. ಆತ್ಮನಲ್ಲಿಯೇ ಇರುವುದು ಹಿಂದಿನ ಕಾಲಕ್ಕೆ ಸೇರಿದ್ದು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ಹಿಂದೆ, ಮುಂದೆ, ಇವತ್ತು. ಅದನ್ನು ಕೇಳ್ರಿ. ಹಾಗಾದ್ರೆ ಇದು ಯಾವ್ದ್ರ ಕಲ್ಪನೆ? ಹಿಂದೆ, ಇವತ್ತು, ಮುಂದಿಂದು ಯಾರ ಕಲ್ಪನೆ? ಪ್ರಶ್ನೆ ಕೇಳ್ತಾ ಇದೆ. ಯಾರಾದ್ರೂ ಹೇಳಿ. ಯಾಕೆ ಇಷ್ಟೊತ್ತಾಗ್ಬೇಕಾ? ಮನಸ್ಸು ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಈಗ ಮೊದಲನೇ ಮಂತ್ರದಲ್ಲಿ, ಮಾಂಡಿಕ್ಯ ಉಪನಿಷತ್ ಮೊದಲನೇ ಮಂತ್ರದಲ್ಲಿ ನೆನೆಸ್ಕೊಳ್ರಿ, ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು, ವರ್ತಮಾನ ಕಾಲದಲ್ಲಿ ಓಂಕಾರವೇ. ಸ್ವಾಮಿ, ನಿಮ್ಮ ಮಾಂಡಿಕ್ಯ ಉಪನಿಷತ್ನಲ್ಲಿ ಹಿಂಗೆ ಹೇಳ್ತಾ ಇದೆಯಲ್ಲ ಸ್ವಾಮಿ, ಏನ್ ಹೇಳ್ತೀರಾ? ಯಾಕೆ ಹೇಳಿದ್ದಾರೆ ಇಲ್ಲಿ? ಆಮೇಲೆ ಈ ಭೂತ, ಭವಿಷ್ಯತ್, ವರ್ತಮಾನ ಕಾಲ ಇಲ್ಲದ್ದು ಕೂಡ ಓಂಕಾರವೇ.
ಏನ್ ಹೇಳ್ತೀರಾ ಇವಾಗ ಇಲ್ಲಿ ನಿಮ್ಮ ಉಪನಿಷತ್ನಲ್ಲಿ ಹೇಳ್ತಾ ಇದೆಯಲ್ಲ ಸ್ವಾಮಿ, ಭೂತ ಭವಿಷ್ಯತ್ ವರ್ತಮಾನ ಕಾಲ ಅದು ಇರೋದನ್ನ ಓಂಕಾರ ಅಂತ ಕರಿತಾ ಇದೆ. ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು, ಇಲ್ಲಿ ಯಾಕೆ ಹೇಳಿದ್ರು? ನಮ್ಗೆ ಗೊತ್ತಿದೆ ಅಲ್ವಾ ಸರ್, ಅದು ಭೂತಕಾಲ ಭವಿಷ್ಯತ್ತು ವರ್ತಮಾನ ಅಂತ ಅಲ್ಲಿಂದ ಇಟ್ಕೊಂಡು ಅದು ಕಾಲಾತೀತವಾಗೂ ಇದೆ, ಇಲ್ಲೂ ಇದೆ ಅಲ್ಲೂ ಇದೆ ಅಂತ ತಿಳ್ಸಕ್ ಹೇಳಿದ್ದಾರೆ ಸರ್. ಕರೆಕ್ಟು. ಆತ್ಮ ಇದರಲ್ಲೂ ಇದ್ದಾನೆ, ಇವು ಇಲ್ಲದ ಸ್ಥಿತಿಯಲ್ಲೂ ಆತ್ಮ ಇದ್ದಾನೆ. ಆತ್ಮ ಎಲ್ಲೆಲ್ಲೂ ಇದ್ದಾನೆ ಅಂತ ಅನ್ನೋದಕ್ಕೆ ಇಲ್ಲಿ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ತಗೊಂಬಂದ್ರಲ್ಲ, ಇದು ಮನಸ್ಸಿನ ಚೇಷ್ಟೆ. ಇದು ಎಚ್ಚರದ ದೃಷ್ಟಿಯಿಂದ ನಾವು ತಿಳ್ಕೊಂಡಿರೋದು. ಆ ಶಾಸ್ತ್ರ ಏನ್ ಮಾಡುತ್ತೆ, ಹಾವು ಅಂತ ಹೇಳಿದಾಗ ಹೌದಪ್ಪ, ಅಲ್ಲಿಂದನೇ ನನಗೆ ನೋಟು ಅನ್ನೋನು ಕರ್ಕೊಂಡು ಹೋಗ್ಬೇಕು. ಹಾವು ನೀನ್ ತಿಳ್ಕೊಂತ ಇದ್ದೀಯಲ್ಲ, ಅಲ್ಲಿಂದನೇ ಶುರು ಮಾಡ್ಬೇಕು. ಏನಂತಾರೆ ಅದಕ್ಕೆ? ಇದು ಹೇಳ್ತಾರಲ್ಲ, ಯಾವುದದು, ತಮೋ ಗುಣದಿಂದ ಸತ್ವ ಗುಣಕ್ಕೆ, ಇನ್ಯಾವುದು ಕತ್ತಲೆಯಿಂದ ಬೆಳಕಿನ ಕಣೆಗೆ, ಇನ್ನೊಂದು ಯಾವ್ದಾದ್ರು ಶ್ಲೋಕ ಯಾವುದು? ತಮಸೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಕರೆಕ್ಟ್. ಹೇಗಿದೆ ನೋಡಿ, ಮೃತ್ಯುಮೋ ಅಮೃತಂಗಮಯ. ಅಮೃತಂಗಮಯ. ಈ ತಮಸ್ಸು, ಆಮೇಲೆ ತಮಸೋಮ ಜ್ಯೋತಿರ್ಗಮಯ, ಇದು ಅನುಭವದಿಂದ ಅದು ಜ್ಯೋತಿರ್ಗಮಯ. ಈ ತಮಸ್ಸು ಅನ್ನೋದು ಈ ಮನಸ್ಸಿನ ಸಂಬಂಧ. ಅದಕ್ಕೆ ಹಂಗೆ ಹೇಳಿದ್ರೇನೆ ಅವನಿಗೆ ಅರ್ಥ ಆಗೋದು. ಯಾಕೆ? ಇವನು ಮನಸ್ಸನ್ನು ಉಪಯೋಗಿಸಿ ರೂಢಿ ಆಗಿರೋದ್ರಿಂದ ಆ ಶಾಸ್ತ್ರ ಏನ್ ಮಾಡುತ್ತೆ, ಆ ಅಧ್ಯಾರೋಪಗಳನ್ನ ಉಪಯೋಗಿಸ್ಕೊಂಡೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನನಗೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದು ಕರ್ಕೊಂಡು ಹೋಗ್ಬೇಕು. ತಮಸೋಮ ಜ್ಯೋತಿರ್ಗಮಯ. ತಮಸ್ಸು ಅನ್ನೋದು ಮನಸ್ಸಿಂದು ಎಚ್ಚರ ದೃಷ್ಟಿಯಿಂದ ಹೇಳೋದು, ಜ್ಯೋತಿರ್ಗಮಯ ಅನ್ನೋದು ಅನುಭವದಿಂದ ಹೇಳೋದು. ಹಾಗೆ ಮೃತ್ಯೋಮ ಅಮೃತಂಗಮಯ, ಆತ್ಮನಲ್ಲಿ ಮೃತ್ಯು ಮತ್ತೆ ಹುಟ್ಟೋದು ಸಾಯೋದು ಉಂಟ ಇಲ್ಲ. ಮತ್ತೆ ಈ ಒಂದು ಮೃತ್ಯು, ಅಯ್ಯೋ ನಾನು ಹುಟ್ಟಿದ್ದೀನಿ ಸತ್ತೋಗ್ತೀನಿ, ಮನಸ್ಸಿಂದು ಕಲ್ಪನೆಗಳು ವಿಕಲ್ಪಗಳು ಅಲ್ಲಿಗೆ, ಅದಕ್ಕೆ ಅದು ಹಂಗೆ ಹೇಳಂಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಕತ್ಲೆಯಿಂದ ಬೆಳಕಿಗೆ ಕತ್ಲೆ ಅಂದ್ರೆ ಏನಾದ್ರು ಉಂಟ? ಸೂರ್ಯನಿಗೆ ಕತ್ಲೆ ಅನ್ನೋದೇನಾದ್ರು ಅವನು ಕೇಳಿದ್ರೆ ಗೊತ್ತಾ? ಆತ್ಮನಿಗೆ ಮೂರೇನಾದ್ರು ಕೇಳಿದ್ರೆ ಗೊತ್ತಾ? ಆತ್ಮನ್ ಕೇಳ್ರಿ, ತಮಸ್ಸು, ಕತ್ಲೆ ಮತ್ತೆ ಏನು ಗೊತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರನೇ ಎಚ್ಚರ ದೃಷ್ಟಿಯಿಂದ ನಮ್ಮನ್ನ ಆ ಅನುಭವದ ದೃಷ್ಟಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ನಾವು ಹೇಳುವಾಗ ಇವೆಲ್ಲ ಹಿಂಗೆ ಹೇಳ್ತಾರೆ, ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅನ್ನೋದು ಹೇಳ್ತಾರೆ ಅಂತ. ಸುರೇಶ, ನೀನು ಅವತ್ತು ಇದನ್ನ ಹೇಳಿದ್ದೆ ಕಣೋ, ಹೇಳೋ ಇವಾಗ ನಿಂದು ಪಾಯಿಂಟ್ ಬಂತು. ಇವಾಗ ಈ ಭೂತ ಭವಿಷ್ಯತ್ ವರ್ತಮಾನ ಕಾಲ ಅಂತ ಅನ್ನೋದು ಕಂಡವನು ಯಾರು? ಆತ್ಮ. ಹೊರಪಡಿಸೋದು ಯಾರು? ಈ ಜೀವಪ್ಪ. ಈಗ ಅವನಿಗೆ ಇವೆಲ್ಲವನ್ನು ಸೇರಿಸಿ ಅವನು ಸುರೇಶ ಅವತ್ತು ಹೇಳಿದ್ದ, ಚೆನ್ನಾಗಿರ್ತದ. ಯಾರಾದ್ರೂ ಹೇಳಕ್ ಬರುತ್ತಾ? ಯಾವ್ದು ಹೇಳಿದ್ದು? ನೀನೇ ಕಣೋ. ಈಗ ಗಾಢನಿದ್ರೆ ಕೇಳಿದ್ರೆ ಟಕ ಎಕ್ಸ್ಪ್ಲೈನ್ ಮಾಡ್ತೀವಿ, ಕನಸಿನ ಕೇಳಿದ್ರೆ ಟಕ ಎಕ್ಸ್ಪ್ಲೈನ್ ಮಾಡ್ತವ್ರು. ನೋಡ್ದವ್ರು ಯಾರು? ಕಂಡವ್ರು ಯಾರು? ಹೊರಪಡಿಸೋದು ಯಾರು? ಆ ಹೊರಪಡಿಸೋವಾಗ ನಿನ್ನೆ ರಾತ್ರಿ ಕನಸಾಯ್ತು ನೋಡ್ರು, ನಿನ್ನೆ ರಾತ್ರಿ ಹಂಗಿರುತ್ತೆ. ನಿನ್ನೆ ನಾನು ಗಾಢನಿದ್ರೆ ಕಂಡೆ ನೋಡು, ಅದರ ಅನುಭವ ಅಂತ ಹೇಳ್ತಾನೆ. ಇವಾಗ ನಿನ್ನೆ ಅದು ಭೂತಕಾಲದ್ದು ಅಂತ ಹೇಳ್ತಾನೆ. ಈ ಅನುಭವ ಕಂಡವ್ರು ಯಾರು? ಅದನ್ನ ಹೊರಪಡಿಸೋರು ಯಾರು? ಇದು ನೀನು ಅವತ್ತು ಹೇಳಿದೆ, ಬಟ್ ಅಲ್ಲಿಗೆ ಹೊಂದುತ್ತಾ ಇಲ್ಲ, ಇಲ್ಲಿಗೆ ಹೊಂದುತ್ತೆ. ಅದಕ್ಕೆ ಹೇಳುವಂತಂದಿದ್ದು. ಇರ್ಲಿ, ಇನ್ಯಾರಾದ್ರೂ ಬೇಕಾದ್ರೂ ಹೇಳಂಗಿದ್ರೆ ಟ್ರೈ ಮಾಡಿ, ಅವನು ಆಮೇಲೆ ಹೇಳ್ತಾನೆ. ಎಲ್ಲ ಕಂಡಿರೋದು, ಆದ್ರೆ ಈ ಜೀವಪ್ಪನ ವೇಷ ಹಾಕೊಂಡು ಅವನು ಹೊರಪಡಿಸ್ತಾನೆ ಅಂತ ಅವತ್ತು ಅವ್ರು ಹೇಳಿದ್ದು ಕರೆಕ್ಟ್. ಅದೇ ಈಗ ಹೊರಪಡಿಸುವಾಗ ಈ ಜೀವಪ್ಪ ಅಂದ್ರೆ ನಾನೇ ನೋಡಿದ್ದೀನಿ ಅಂತ ಹೇಳ್ತಾನೆ. ಅವನು ಹೋಗಿರೋದೇ ಇಲ್ಲ ಅಲ್ಲಿ, ಗಾಢನಿದ್ರೆಗೆ ಅವ್ನಿಗೆ ಎಂಟ್ರಿನೇ ಇಲ್ಲ. ಆದ್ರೆ ಅವ್ನು ನಾನೇ ನೋಡ್ದೆ ಅಂತ ಹೇಳ್ತಾನೆ, ನಾನೇ ಅನುಭವಿಸ್ದೆ, ನಾನೇ
ಕನಸಿಗೋದೆ ಅಂತ ಇವನು ಹೇಳ್ತಾ ಇದ್ದಾನೆ. ಅವನ ವೇಷ ಅವನು ಆತ್ಮನೇ ಏನಮ್ಮ ಪ್ರತಿಭಾ? ವೇಷ ಹಾಕೊಂಡು ಜೀವಪ್ಪನ ಬಾಯಿಂದ ಆತ್ಮನು ಎಚ್ಚರದ ಜನಕ ಮಹಾರಾಜನ ವೇಷ ಹಾಕೊಂಡು ಅವನು ಹೊರಪಡಿಸ್ತಾನೆ. ಏನಂತ? ಗಾಢನಿದ್ರೆಯಲ್ಲಿ ಆನಂದವಾಗಿದ್ದೆ, ಇವು ಯಾವುದು ಬರಲಿಲ್ಲ ಅಂತ. ಈಗ ಈ ಜೀವಪ್ಪ ಹೊರಪಡಿಸುವಾಗ ಅವೊಂದು ಸ್ವಲ್ಪ ಕಲ್ಬೆರಕೆ ಸೇರಿಸ್ತಾನೆ. ಈ ಚಿನ್ನ ನಾವು ಕೊಡ್ತೀವಿ, ಸರಪಂಗಡಿ ಅವನು ಅದ್ರ ಜೊತೆಗೆ ತಾಮ್ರ ಇತ್ತಾಳೆ ಸೇರಿಸಿ ಹಾಕ್ತಾನ ಅವನು. ಹಾಗೆ ಇರ್ಲಿ. ಏನ್ ಇವನ್ ಜೀವಪ್ಪ ಮಾಡೋದು? ನೆನ್ನೆ ಕಂಡನಲ್ಲ ನಿದ್ದೆ, ನೆನ್ನೆ ಕಂಡನಲ್ಲ ಕನಸು. ಈ ನೆನ್ನೆ ಭೂತಕಾಲ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಆತ್ಮನ್ ಕೇಳ್ರಿ, ಏನು ಗೊತ್ತಿಲ್ಲ. ಆ ಗಾಢನಿದ್ರೆಯಲ್ಲಿ ಇದ್ದೆ ಅಂತ ಇವನು ಹೇಳ್ತಾನೆ. ಗಾಢನಿದ್ರೆ, ಆತ್ಮನಿಗೆ ಗಾಢನಿದ್ರೆ ಗೊತ್ತಿಲ್ಲ, ಕನಸು ಗೊತ್ತಿಲ್ಲ, ಎಚ್ಚರ ಗೊತ್ತಿಲ್ಲ. ಭೂತ ಭವಿಷ್ಯತ್ ವರ್ತಮಾನ ಅನ್ನೋದು ಈ ಮನಸ್ಸು. ಅದಕ್ಕೆ ಇವನು ಜನಕ ಮಹಾರಾಜ ಏನ್ ಮಾಡ್ತಾನೆ, ಇವನ್ ಸ್ವಲ್ಪ ಕಲ್ಬೆರಕೆ ಮಾಡ್ಕೊಂಡು, ಆತ್ಮಂದು ಕರೆಕ್ಟ್ ಅನುಭವ, ಇವನ್ ಸ್ವಲ್ಪ ಕಲ್ಬೆರಕೆ ಮಾಡ್ಕೊಂಡು ಅದರಲ್ಲಿ ನೆನ್ನೆ ಕಣ್ಣಲ್ಲ ಕನಸು ಅಂತ ನೋಡ್ರಿ, ಭೂತಕಾಲ ಅಂತ ಸೇರಿಸ್ತಾನೆ. ಈ ಭೂತ ಭವಿಷ್ಯತ್ ವರ್ತಮಾನ ಕಾಲ ಮನಸ್ಸಿಗೆ ಸಂಬಂಧಪಟ್ಟ. ಅದಕ್ಕೋಸ್ಕರ ಈ ಮನಸ್ಸು ಹಿಂದೆ ಆಗಿದ್ದೆಲ್ಲ ಹಿಂದಿಂದು ಅನ್ನುತ್ತೆ, ಈಗಿಂದು ಇವಾಗಿಂದು ಅನ್ನುತ್ತೆ, ಮುಂದಿಂದು ಭವಿಷ್ಯತ್ ಕಾಲ ಅಂತ ಇರುತ್ತೆ. ಆತ್ಮನ್ ಕೇಳ್ರಿ, ಕಾಲ ದೇಶ ಕಾರ್ಯಕಾರಣ ಭಾವ ಆತ್ಮನಿಗೆ ವಿಷಯ, ಆಬ್ಜೆಕ್ಟ್ ಹೊರಗಡೆ ಇರೋದು. ಅದಕ್ಕೆ ಆತ್ಮನ್ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. ಅರ್ಥ ಆಯ್ತಲ್ಲ ಈಗ? ಅದಕ್ಕೋಸ್ಕರ ಈಗ ನಮ್ಮ ಅಧ್ಯಾರೋಗದಿಂದ ಉತ್ತರ ಕೊಟ್ಬಿಡ್ತಾರೆ. ಸೊ ಅಲ್ಲಿಗೆ ವಾರ್ತಿಕಗಾರರು ಹೇಳಿದು, ಇಲ್ಲಿ ಭೂತಕಾಲವನ್ನಾಗಲಿ ಭವಿಷ್ಯತ್ ಕಾಲವನ್ನಾಗಲಿ ಮುಟ್ಟುವಂತಿಲ್ಲ. ಆತ್ಮನಲ್ಲಿ ಇದರ ಅಡ್ರೆಸ್ಸೇ ಇಲ್ಲ. ಪ್ರತ್ಯೇಕಾತ್ಮನು ಅಂದ್ರೆ ಆತ್ಮನು ಭೂತಕಾಲವನ್ನಾಗಲಿ ಭವಿಷ್ಯತ್ ಕಾಲವನ್ನಾಗಲಿ ಮುಟ್ಟುವಂತಿಲ್ಲ. ಭೂತ ಭವಿಷ್ಯತ್ ವರ್ತಮಾನ, ಏಕೆಂದರೆ ಕಾಲವು ಆತ್ಮನಿಗೆ ಆಬ್ಜೆಕ್ಟ್, ವಿಷಯ, ಹೊರಗಡೆದು. ಆತ್ಮನಿಗೆ ಅದರ ತಂಟೆನೇ ಇಲ್ಲ. ಯಾವುದು ಪರಾರ್ಥವಾದದ್ದೋ, ಆತ್ಮನಿಗಿಂತ ಬೇರೆಯಾದದ್ದು ಪರಾರ್ಥವಾದದ್ದು ಅಂದ್ರೆ ಹಾವಿಂತರ, ಮತ್ತೊಂದರಲ್ಲಿ ಕಲ್ಪಿತವಾಗಿ ಅದರ ಅಧೀನವಾಗಿ ಮಾತ್ರವೇ ತೋರಿಕೊಳ್ಳುತ್ತದೆ. ಹಾವು ಸ್ವತಂತ್ರವಾಗಿ ತಾನೇ ತೋರ್ಕೊಳ್ಳೋಕೆ ಬರಲ್ಲ. ಅಲ್ಲಿ ಆ ಒಂದು ಅಸ್ತಿತ್ವ, ಆಧಾರ ಇರಬೇಕು. ಏನದು? ಹಗ್ಗ. ನೀರು ಅಂತ ನೀವು ಮಾಡಬೇಕಾದ್ರೆ ಅಲ್ಲಿ ಮರಳುಕಾಡು ಇರಬೇಕು. ಬೆಳ್ಳಿ ಅಂತ ನೀವು ತಿಳ್ಕೊಬೇಕಾದ್ರೆ ಅಲ್ಲಿ ಕಪ್ಪೆ ಚಿಪ್ಪಿ ಇಲ್ಲದೆ ನೀವೇ ತಿಳ್ಕೊಳಕ್ ಬರಲ್ಲ. ಈಗ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾನು ಜನಕ ಮಹಾರಾಜ ಅಂತ ತಿಳ್ಕೊಬೇಕಾದ್ರೆ ಇದರ ಹಿಂದೆಗಡೆ ಸತ್ಯವಾಗಿರೋದು ಒಂದು ಇರಬೇಕು. ಯಾವ್ದದು? ಪ್ರಶ್ನೆ ಕೇಳಿ. ಅದೇ ನಮ್ಮೆಲ್ಲರ ಆತ್ಮ ಆಧಾರ, ಅಸ್ತಿತ್ವ ಯಾವುದಕ್ಕೆ? ಅನಾತ್ಮಕ್ಕೆ. ಆದ್ದರಿಂದ ಹೋಗ್ಲಿ, ಇದು ಹಗ್ಗವನ್ನ ಬಿಟ್ಟು ಸ್ವತಂತ್ರವಾಗಿರುತ್ತ ಅಂದ್ರೆ ಇರೋಕ್ ಬರಲ್ಲ. ಇದನ್ನ ಹೋಗ್ಲಿ ಹಗ್ಗ ಅಂತ ಕರೆಯೋಣ ಅಂದ್ರೂ ಆಗಲ್ಲ, ಹಾವು ಅಂತ ಕರಿತೀವಿ ಅಂದ್ರೂ ಆಗಲ್ಲ. ಅದಕ್ಕೆ ಅನಿರ್ವಚನೀಯ, ಇದನ್ನೇ ಹೇಳಕ್ ಬರೋ ಅಲ್ಲಿ ಏನು ಇಲ್ಲ. ನೀವು ಹಾವು ಅಂತ ಕರ್ಕೊಂಡಿದ್ದೀರಾ, ಅನಿರ್ವಚನೀಯ ಹಂಗಂತಾರೆ. ಸೊ ಅಲ್ಲಿಗೆ ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಅನಿರ್ವಚನೀಯ, ಮನಸ್ಸು ಕಲ್ಪನೆ ಮಾಡಿದೆ ಅನ್ನೋ ಒಂದು ಅರ್ಥ ಬರುತ್ತೆ. ಆದ್ದರಿಂದ ಅದರ ಅಧೀನವಾಗಿ ಮಾತ್ರವೇ ತೋರ್ಕೊಳ್ಬೇಕು. ಈ ದೃಷ್ಟಿಯಿಂದ ನಾವು ಆತ್ಮನ್ನ ಹೇಗೆ ಡಿಸೈಡ್ ಮಾಡಬೇಕು? ಆತ್ಮ ನಮಗೆ ಕಾಣಿಸೋದಿಲ್ಲ, ಹಾವು ಕಾಣಿಸುತ್ತೆ, ನೀರು ಕಾಣಿಸುತ್ತೆ, ಬೆಳ್ಳಿ ಕಾಣಿಸುತ್ತೆ. ವಿಚಾರ ಮಾಡಿದಾಗ ಛೆ ಅದು ಹಾವಲ್ಲ, ಇದು ಏನು ಹಗ್ಗ, ನೀರಲ್ಲ ಮರಳುಕಾಡು, ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು. ಹಾಗೆ ಈ ಪ್ರಪಂಚ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇದೆ
ಅನ್ಬೇಕಾದ್ರೆ ಆ ಇದೆ ಅನ್ನೋದು ಯಾವ್ದು ಇದ್ರೆ ಇದಕ್ಕೆ ಅಸ್ತಿತ್ವ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನಿಂದಲೇ ಅಸ್ತಿತ್ವ, ಆತ್ಮನ್ ಬಿಟ್ಟಿರಕ್ಕೆ ಬರೋದಿಲ್ಲ. ಹಾಗಾದ್ರೆ ನಾನಿದ್ದೀನಿ, ನಾನು ಜನಕ ಮಹಾರಾಜ, ಇದಕ್ಕೆ ಹಿಂದೆಗಡೆ ಅಸ್ತಿತ್ವ ಯಾವುದು? ನಾನಿದ್ದೀನಿ ಅಂದಿದ ತಕ್ಷಣ ವಿವೇಕದಿಂದ ವಿಚಾರ ಮಾಡಬೇಕು, ಸತ್ಯವೋ ಅಲ್ವೋ. ಹಾವಿದೆ ಅಂತೀನಿ, ಬಟ್ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಸರಿಯಾಗಿ ಹಾವಿಲ್ಲ, ಹಗ್ಗವೇ ಇರೋದು. ಹಾಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇದೆ. ಅದಕ್ಕೂ ಅಷ್ಟೇ. ಅಥವಾ ರೀಟೇಲ್ ಆಗಿ ತಗೊಂಡ್ರೆ ನಾನಿದ್ದೀನಿ. ಇಲ್ಲಿ ನಾನಿಲ್ಲ ಅಂತ ಯಾವನಾದ್ರೂ ಹೇಳಿ ನೋಡೋಣ, ಹೇಳ್ರಿ ನೋಡೋಣ, ಯಾರಾದ್ರೂ ಹೇಳ್ರಿ. ಅವನು ದೇವ್ರ ನಂಬಲಿ ನಂಬದೇ ಇರಲಿ, ಅವನು ಚಾರ್ವಾಕನಾಗ್ಲಿ ಯಾವನಾದ್ರೂ ಆಗಲಿ, ನಾನಿಲ್ಲ ಅಂತ ಹೇಳ್ರಿ ನೋಡೋಣ, ಹೇಳ್ರಿ ನೋಡೋಣ. ಹೇಳಕ್ ಬರಲ್ಲ. ಈಗ ನನಗೆ ನಾಲಿಗೆ ಇಲ್ಲ ಅಂತ ಅಂತ ಇಟ್ಕೊಳ್ರಿ, ಏನಂತೀವಿ? ಏ ದಡ್ಡ, ನಾಲ್ಗೆ ಇದ್ದೇ ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಿದ್ದೆ, ಬಾಯ್ ಮುಚ್ಚ್ ಅಂತೀವಲ್ವಾ? ಹಾಗೆ ನಾನ್ ಇಲ್ಲ ಅಂತ ಯಾವನಾದ್ರೂ ಹೇಳಿ ನೋಡೋಣ. ಏ ನೀನ್ ಇರು ನಾನ್ ಇಲ್ಲ ಅಂತ ಹೇಳೋ ನೀನಿದ್ದೀಯೋ ಇಲ್ವೋ ಅಂತಾರೆ. ಹಾಗೆ ಸೊ ಆದ್ದರಿಂದ ನಾನ್ ಇದ್ದೀನಿ. ಇಲ್ಲಿ ವಿಚಾರ ಮಾಡಿದ್ರೆ ಇದಕ್ಕೆ ಹಿಂದೆಗಡೆ ಒಂದು ಅಸ್ತಿತ್ವ ಇದೆ, ಆಧಾರ ಇದೆ, ಸಬ್ಸ್ಟ್ರಾಟಮ್ ಇದೆ, ಅದಕ್ಕೆ ಬೇಸ್ಮೆಂಟ್ ಇದೆ. ನಮಗೆ ಬೇಸ್ಮೆಂಟ್ ಕಾಣಿಸೋದಿಲ್ಲ, ಮೇಲ್ಗಡೆ ಬಿಲ್ಡಿಂಗ್ ಕಾಣಿಸುತ್ತೆ. ನೀವು ಬಿಲ್ಡಿಂಗ್ ನೋಡಿದ್ದೆ ಬೇಸ್ಮೆಂಟ್ ಕಾಣಿಸಿಲ್ಲ ಅಂತಂದ್ರೆ ಅದು ಇಲ್ಲ ಅಂತ ಹೇಳಕ್ ಬರಲ್ಲ. ಹಾಗೆ ಪ್ರತಿಯೊಂದಕ್ಕೂ ಈ ಆತ್ಮನೇ ಅಸ್ತಿತ್ವ, ಆಧಾರ. ಅವನು ಇಲ್ಲ ಅಂತ ಯಾರು ಹೇಳಕ್ ಬರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎರವು, ಅರಿವು, ಆನಂದ. ನಾನಿದ್ದೀನಿ, ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅಂತಂದ್ರೆ ಆತ್ಮನ ಅಸ್ತಿತ್ವ. ಈಗ ನಾನ್ ಇದ್ದೀನಿ ಅನ್ನೋದು ಯಾವುದರಿಂದ ಗೊತ್ತಾಯ್ತು? ಅರಿವಿನಿಂದ ಗೊತ್ತಾಯ್ತು. ಆ ಅರಿವೇ ಈ ಎಚ್ಚರದಲ್ಲಾಗ್ಲಿ ನಿದ್ದೆಲ್ಲಾಗ್ಲಿ ನಾನಿದ್ದೆ. ಆ ವಸ್ತು ಬೇರೆ. ಮತ್ತೆ ನಾವಿಲ್ಲಿ ಏನೇ ಅನುಭವಿಸಿದ್ರು ಆತ್ಮನ ಆನಂದವನ್ನು ಸಾಲ ತಗೊಂಡ್ಬರ್ತೀನಿ. ಈ ಮನಸ್ಸೇ ಎಲ್ಲವನ್ನೂ ಜ್ಞಾನ ಆಯ್ತು ಅನ್ಕೊಂತೀನಿ. ಮನಸ್ಸಿಗೆ ಕೆಪಾಸಿಟಿ ಇಲ್ಲ. ಮನಸ್ಸಿನ ಹಿಂದೆಗಡೆ ಇರೋ ಆತ್ಮ ಅರಿವು, ಅವನಿಂದ ಈ ಮನಸ್ಸು ಸಾಲ ತಗೊಂಡ್ಬರುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಕುಣಿಯುತ್ತೆ. ಕಣ್ಣು ಅಷ್ಟೇ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಈ ಜ್ಞಾನವನ್ನು ತಗೊಂಡ್ಬರುತ್ತೆ. ಕಣ್ಣು ನಾನೇ ನೋಡಿದೆ ಅಂತ ಹೇಳುತ್ತೆ. ಕಣ್ಣ ನೋಡೋ ಶಕ್ತಿ ಇಲ್ಲ, ಹಿಂದೆಗಡೆ ಸಾಲ ತಗೊಂಡ್ಬಂದ್ರೆ ಅದು ಗೊತ್ತಾಗಲ್ಲ. ಹಾಗೆ ಇರವು, ಅರಿವು, ಆನಂದ ಇಷ್ಟು ಬರುತ್ತೆ. ಅಲ್ಲಿಗೆ ಅದು ಸ್ವಾರ್ಥವಾಗಿರುವ ರಜ್ಜು ಮುಂತಾದ ಸ್ವತಂತ್ರವಾಗಿದ್ದುಕೊಂಡಿರುವ ವಸ್ತುವಿನಲ್ಲಿಯೇ ತೋರುತ್ತಿರುವ ವಿಕಲ್ಪ. ಹಗ್ಗ ಸ್ವತಂತ್ರವಾಗಿ ತಾನೇ ಇರೋದು, ಅದರಿಂದಲೇ ಈ ಹಾವು ಅನ್ನೋದು ವಿಕಲ್ಪ, ಮನಸ್ಸಿನ ಕಲ್ಪನೆ, ಭಾವನೆ, ಈ ನಿಜವಾಗ್ಲೂ ಇಲ್ಲ. ಆದ್ದರಿಂದ ಏನನ್ನೂ ಅರಿಯಲಿಲ್ಲ ಎಂಬುದು ವಿಕಲ್ಪ ಮಾತ್ರವೇ, ಏನನ್ನೂ ಅರಿಯಲಿಲ್ಲ. ಸೊ ಅಲ್ಲಿಗೆ ಇಲ್ಲಿ ನಾವು ಮುಗಿಸಿದ್ದೀವಿ, ಇಲ್ಲಿ ಮುಗೀತು. ಪಾಪ ತುಂಬ ಟೈಮ್ ಆಗ್ಬಿಟ್ಟಿತ್ತು. ಈಗಾಗಲೇ ಪಾಪ 7 ಗಂಟೆಗೆ ಮಾಡಿದ್ದು 8:30. ಯಾರಾದರೂ ಏನಾದರೂ ಮಾತಾಡೋದಿದ್ರೆ ಮಾತಾಡಿ. ಈಗ ನೀವು ಓದಿ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಮನನ ಮೆಲುಕು ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಏನಾದರೂ ಹೇಳೋಂಗಿದ್ರೆ